ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ಸನ್ನಿಧಿಯಲ್ಲಿದ್ದು ನಮ್ಮನ್ನು ಹರಸುತ್ತಿರುವ ಶ್ರೀ ವಿಷ್ಣುಮೂರ್ತಿಯವರ ನೆನೆದು, ಹಾಗೆಯೇ ಈ ನೆಲದಲ್ಲಿ ಓಡಾಡಿ ನಿರಂತರ ವಿಷ್ಣು ಭಕ್ತಿಯ ಸಂಪಾದನೆ ಉಳಿಮೆಗಳನ್ನು ಮಾಡ್ತಿರುವ ಎಲ್ಲ ಸದ್ಭಕ್ತರ ಹಿರಿಕಿರಿಯ ಪರಸ್ಪರಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ದೃಷ್ಟಿಯಿಂದ ಇದು ಬಹಳ ಆತ್ಮೀಯವಾದ ಒಂದು ವಾತಾವರಣ. ಇನ್ನೊಂದು ದೃಷ್ಟಿಯಿಂದ ಈ ಆತ್ಮೀಯರು ಮೈಕ್ ಕೊಟ್ಟು ಮಾತಾಡಲಿಕ್ಕೆ ಹೇಳಿದಾಗ ಆಗುವ ಔಪಚಾರಿಕವಾದಂತಹ ಸಭೆ ಕೂಡ. ಆದರೆ ಪೆಜಕ್ಕಳದ ಒಂದು ದೃಷ್ಟಿಯಿಂದ ಎಲ್ಲ ಪೆಜಕಾಯಿ ಗಿಡಗಳು ಬಹಳ ಬೆಳೆದಿರುವಂತಹ ನೆಲ ಅಂತ ಕಾಣಿಸ್ತದೆ. ಅಂಥ ಬಂಧುಗಳ ಮುಂದೆ ಏನು ಮಾತಾಡಬೇಕು ಅಂತ ನಾನು ರಘುವೀರನನ್ನು ಕೇಳಿದೆ. ಅವನು ಹೇಳಿ ಕೇಳಿ, ರಘುವೀರ ಮಾತಾಡಲಿಕ್ಕೆ ವಿಷಯ ಕೊಟ್ರೆ ಇನ್ನೇನಾದ್ರೂ ಆಗಬಹುದು ಅಂತಲೋ, ಅಥವಾ ಏನು ವಿಷಯ ಕೊಡದೇ ಇರುವುದೇ ತನ್ನ ಧಾಟಿ ಅಂತಲೋ, ಅವನು ನೀವು ಏನು ಮಾತಾಡ್ತೀರೋ ಅದು ಅಂತ ನನಗೆ ಅದನ್ನ ಜವಾಬ್ದಾರಿಯನ್ನ ನನ್ನ ಹೆಸರು ಮೇಲೆ ಇಟ್ಟು ಅವನು ನಿರಾಳವಾಗಿದ್ದಾನೆ. ಆದ್ರೆ ನಾನು ಅವನಿಗೊಂದು ಮಾತು ಹೇಳಿದೆ. ಒಂದು ಗುಡ್ಡಕ್ಕೆ ದನವನ್ನ ಬಿಟ್ಟಾಗ ಅದು ಬಿಡಾಡಿ ದನ, ನಮ್ಮಲ್ಲಿ ಉತ್ತರ ಕರ್ನಾಟಕದ ಶಬ್ದ ಬಿಟ್ಟು ಮೇಯುವ ದನಗಳಿಗೆ ಬಿಡಾಡಿ ದನ ಅಂತ. ಬಿಡಾಡಿ ಅಂದ್ರೆ ಒಟ್ಟಾರೆ ಅವುಗಳನ್ನು ಯಾವಾಗಲೂ ಬಿಟ್ಟಿರ್ತಾವೆ, ಯಾವಾಗಲೂ ಮೇಯ್ತವೆ, ಯಾವಾಗಲೂ ಮನೆಗೆ ಬರ್ತವೆ. ಆ ದನಗಳಿಗೆ ಯಾವುದನ್ನು ಮೇಯುವುದು ಅಂತ ಏನು ನಿಯಮ ಇಲ್ಲ, ಏನ್ ಬೇಕಾದ್ರೂ ಮೇಯಬಹುದು. ಕಟ್ಟಿ ಮೇಯುವ ದನಗಳು ಹುಟ್ಟಿದ್ದಾರೆ. ಆ ಕಟ್ಟಿ ಮೇಯುವ ದನಗಳನ್ನು ಯಾರು ಆ ದನವನ್ನು ಸಾಕಿದ್ದಾರೆ ಅವರು ಉದ್ದ ಹಗ್ಗ ಮಾಡಿ ನಿರ್ದಿಷ್ಟ ಪ್ರದೇಶದ ಒಳ್ಳೆಯ ಮೇವಿರುವ ಜಾಗದಲ್ಲಿ ಕಟ್ಟಿ ಸಂಜೆ ತನಕ ಮೇಯ್ತದೆ ಅನ್ನುವ ಅಂದಾಜು ಮೇಲೆ, ಅಥವಾ ಮಧ್ಯಾಹ್ನಕ್ಕೆ ಚೇಂಜ್ ಮಾಡಿದರೆ ಮಧ್ಯಾಹ್ನ ಮತ್ತೊಂದು ಜಾಗಕ್ಕೆ ಕಟ್ಟುತ್ತಾರೆ. ಅಲ್ಲಿ ಅದು ನಿರ್ದಿಷ್ಟವಾಗಿ ಅದನ್ನು ಉದ್ದೇಶಿಸಿದ ಮೇವನ್ನಷ್ಟೇ ಮೇಯ್ತದೆ. ಈ ಬಿಡಾಡಿ ದನದ ಸ್ವಾತಂತ್ರ್ಯಕ್ಕಿಂತ ಮಾಲೀಕ ಕಟ್ಟಿದ ಈ ಒಂದು ಬಂಧನ ಇದೆಯಲ್ಲ, ಪರಮ ಬಂಧನ, ಅದು ದನದ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಕಂಡದ್ದೆಲ್ಲ ಮೇಯೋದಿಲ್ಲ. ನಿಮಗೆ ಗೊತ್ತಿದೆಯೋ ಇಲ್ಲೋ, ಉತ್ತರ ಕರ್ನಾಟಕದ ದನಗಳು ಸ್ವಲ್ಪ ನಿಮಗೆ ಕೇಳಲಿಕ್ಕೆ ಕರ್ಕಶ ಆದ್ರೂ ಗುಡ್ಡದಲ್ಲಿ ಯಾರೋ ಮಲಬಾಧೆ ಮಾಡಿದ್ರೆ ಅದನ್ನು ಮೇಯ್ತವೆ. ಅಂದ್ರೆ ಯಾವುದೇ ನಿಯಮ ಇಲ್ಲದೆ ಮೇಯ್ಲಿಕ್ಕೆ ಬಿಡಬಾರದು ಅಂತ ನನ್ನ ಒಟ್ಟು ಮಾತಿನ ಅರ್ಥ. ಇಂಥದ್ದೇ ಅಂತ ನಿರ್ದಿಷ್ಟ ಉದ್ದೇಶಿಸಿದಾಗಲೇ ಅದಕ್ಕೊಂದು ಪರಮ ಬಂಧನ ಇರ್ತದೆ. ಪ್ರತಿಯೊಬ್ಬರಿಗೂ ಪರಮ ಬಂಧನ ಒಂದು ಬೇಕು. ನಾವೆಲ್ಲ ಸ್ವಾತಂತ್ರ್ಯದ ಕಡೆಗೆ ಹಾರಾಡ್ತಾ ಇರ್ಬೋದು, ಸ್ವತಂತ್ರರಾಗಬೇಕು, ಈ ಬಂಧನಗಳೆಲ್ಲ ಬೇಡ. ಚಿಕ್ಕ ಮಕ್ಕಳಿಂದಲೂ ಎಲ್ಲರೂ ಈಗ ಚೂರು ವಯಸ್ಸಾಗಿ ಕೂಡಲೇ ಅಪ್ಪ ಅಮ್ಮನಿಗೆ ಹೇಳೋದೆ, ನಾವೀಗ ದೊಡ್ಡವರಾಗಿದ್ದೇವೆ, ನಮ್ಗೆ ನೀನು ಹೇಳೋದು ಅಂತ. ಈ ನನಗೇನು ನೀನು ಹೇಳೋದು ಅಂತ ಅಪ್ಪ ಅಮ್ಮನಿಗೆ ಕೇಳುವ ವಯಸ್ಸು ಬಂತು ಅಂದ್ರೆ ನಾವು ಪರಮ ಬಂಧನದ ಕಡೆ ಹೊರಟಿದ್ದೀವಿ, ನಮ್ಗೆ ಯಾವುದು ಬೇಕಾಗಿಲ್ಲ ಅನ್ನುವ ಒಂದು ಒಳಗಿನ ಸ್ವಾತಂತ್ರ್ಯದ ಹಸಿವು. ಈ ಬಿಡುಗಡೆಯನ್ನು ಬಯಸುವ ಮಕ್ಕಳ ಮನಸ್ಥಿತಿ ಅದು ಯಾವುದೋ ಇಲ್ಲಿರುವ ಒತ್ತಡಗಳನ್ನು, ಕಟ್ಟುಪಾಡುಗಳನ್ನು, ನಿಯಮಗಳನ್ನು, ಹಿರಿಯರ ಯಾವುದೋ ಬಂಧನವನ್ನು, ಆದೇಶವನ್ನು ಎಲ್ಲವನ್ನು ತಿರಸ್ಕರಿಸಬೇಕು ಅನ್ನುವ ಒಂದು ಧಾಟಿ ಕೂಡ ಅದರಲ್ಲಿ ಇದೆ. ಸೊ ಆದ್ರೆ ಹೇಗೆ ರಘುವೀರನಿಗೆ ವಿಷಯದ ಬಗ್ಗೆ ಒಂದು ವಿಷಯ ಹೇಳಿ ನನಗೆ ಮಾತನಾಡಿಸುವುದಕ್ಕಿಂತ ನನ್ನ ಮೇಲೆ ಬಿಡುವುದು ಒಳ್ಳೆಯದು ಅಂತ ಹೇಗೆ ಅವನಿಗೆ ಕಾಣಿಸ್ತೋ, ಹಾಗೆ ನನಗೂ ಕೂಡ ವಿಷಯಾಸಕ್ತಿಗಳಿಲ್ಲ.
ನಿಮಗೆ ಗೊತ್ತು, ವಿಷಯ ಅಂದ್ರೆ ಪಂಚೇಂದ್ರಿಯಗಳಲ್ಲಿ ಆಸಕ್ತಿ. ಆ ವಿಷಯಗಳಲ್ಲಿ ಆಸಕ್ತಿ ಇರುವವರು ಮತ್ತೆ ಅದರ ಹಿಂದೆ ಹೋಗುವ ಸಾಧ್ಯತೆಗಳೇ ಹೆಚ್ಚು. ಆ ದೃಷ್ಟಿಯಿಂದ ನನಗನ್ನಿಸ್ತು ಈ ವಿಷಯಾತೀತ ಮಾತನಾಡುವುದು ಒಳ್ಳೆಯದು ಅಂತ. ವಿಷಯಾತೀತ ಅಂದ್ರೆ ಸ್ವಲ್ಪ ಇಷ್ಟು ಹೊತ್ತು ಈಗ ನನ್ನನ್ನು ಪರಿಚಯಿಸಿದವರು, ನನಗೆ ಅವರ ಹೆಸರು ಗೊತ್ತಿಲ್ಲ, ಅವರ ಪ್ರೀತಿ ಮತ್ತು ಅದರ ಆವೇಶವು ಭಕ್ತಿಯು ನನಗೆ ಬಹಳ ಇಷ್ಟವಾದದ್ದು. ಆದ್ರೆ ಅವರು ಮತ್ತೆ ಮತ್ತೆ ಮಾತಿನಲ್ಲಿ ಹೇಳಿದ್ದು ಅಧ್ಯಾತ್ಮ ಅಧ್ಯಾತ್ಮ, ಆಧ್ಯಾತ್ಮಿಕತೆ, ತತ್ವಜ್ಞಾನ ಅಂತ ಬಹಳ ಬಾರಿ ಬಳಸ್ತೇವೆ ನಾವೆಲ್ಲ. ನಮಗೆ ಯಾರಿಗೆ ಗೊತ್ತಿಲ್ಲ ಅಂತ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರಚಲಿತವಾಗಿ ಬಿಟ್ಟಿದೆ ಆ ಶಬ್ದ. ಎಲ್ಲರೂ ಅಧ್ಯಾತ್ಮದಲ್ಲಿ ಆಸಕ್ತಿ, ಅಧ್ಯಾತ್ಮಕ್ಕೆ ತೊಡಗುವುದು, ಅಧ್ಯಾತ್ಮ ಅಂದ್ರೆ ಏನು ಹುಡುಕುವುದು. ನಮಗೂ ಈಗ ಕೆಲವು ಗುರುಗಳು ಬೇಕು ಅನಿಸಿದ್ದಾರೆ ಅಂತ ಈ ತರ ಎಲ್ಲ ಬಹಳ ಓಡಾಟಗಳು ನಡೀತಾ ಇವೆ. ಸೊ ಅಧ್ಯಾತ್ಮ ಅನ್ನುವ ಈ ನಿರ್ದಿಷ್ಟ ಹಸಿವು ಕೆಲವು ಮಕ್ಕಳಿಗೆ ಇನ್ನೂ ಹೊಸದಿರಬಹುದು, ಆದ್ರೆ ಮಕ್ಕಳಲ್ಲೂ ಇದೆ ಅನ್ನುವಲ್ಲಿಂದಲೇ ಆರಂಭ ಮಾಡುವುದು ಹೆಚ್ಚು ಸತ್ಯವಾದ ಮಾತು. ಉಳಿದದ್ದೆಲ್ಲ ಆದ್ರೆ ನಿಧಾನ ಬರುವುದು, ಉಳಿದ ಅಪೇಕ್ಷೆಗಳೆಲ್ಲ ನಿಧಾನ ಬರುವುದು. ಅಧ್ಯಾತ್ಮ ಮಾತ್ರ ಬಾಲ್ಯದಿಂದ ಇರುವಂಥದ್ದು, ಅದು ಆನಂತರ ಹೋಗುದು. ನಮ್ಮ ದುರದೃಷ್ಟಕ್ಕೆ ಹುಟ್ಟುತ್ತಾ ಇರುವಂಥದ್ದು ನಿಧಾನಕ್ಕೆ ಬೆಳೀತಾ ಬೆಳೀತಾ ನಾನು ಅನ್ನುವ ಅಹಂಕಾರದಿಂದ ಹೋಗುವುದು. ಅದರಿಂದ ಅಧ್ಯಾತ್ಮ ಯಾರಲ್ಲಿ ಇಲ್ಲ ಅಂತಿಲ್ಲ. ಯಾಕೆಂದ್ರೆ ಅಧ್ಯಾತ್ಮ ಶಬ್ದದ ಅರ್ಥ ಅಧಿ ಆತ್ಮ ಅಂತ. ಈ ಅಧಿ ಆತ್ಮ ಅನ್ನುವ ಶಬ್ದ ವಿವರಣೆಯನ್ನು ನೋಡಿದ್ರೆ, ಅಧಿ ಅಂದ್ರೆ ಮೇಲಿನದ್ದು, ಕುರಿತಾದದ್ದು, ಸಂಬಂಧಪಟ್ಟದ್ದು ಅಂತೆಲ್ಲ ಅರ್ಥ ಅಧಿ ಶಬ್ದಕ್ಕೆ. ಆತ್ಮದ ಕುರಿತಾದದ್ದು, ಆತ್ಮಕ್ಕೆ ಮೇಲೆ ಏನಿದೆ ಅದನ್ನು ನೋಡುವಂಥದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದು ಏನಿದೆ ಅದನ್ನು ನೋಡುವಂಥದ್ದು ಅಂತ ಎಲ್ಲವೂ ಅರ್ಥಗಳನ್ನು ಅಧ್ಯಾತ್ಮ ಶಬ್ದ ಒಳಗೊಂಡಿದೆ. ಅಂದ್ರೆ ನಮ್ಮಲ್ಲಿ ಒಂದು ಈ ಮಕ್ಕಳು ಎಲ್ಲರಿಂದ ತೊಡಗಿ ನೀನು ಯಾರು ಅಂತ ಕೇಳುವಾಗ ನಾನು ಇಂಥವ ಅಂತ ಹೇಳುವಲ್ಲಿಯ ಒಂದು ಮೂಲಭೂತ ಸತ್ಯ ಇದೆ ಅಲ್ಲ, ಅದು ಆತ್ಮ. ನಾನು ಅಂತ ಯಾವುದನ್ನ ನಾವು ಹೇಳಿಕೆ ಪ್ರಾರಂಭ ಮಾಡುವ ಎಚ್ಚರ ಬರುತ್ತೆ, ಅದು ಆತ್ಮದ ನಿಧಾನವಾದ ಎಚ್ಚರ ಅಥವಾ ಜಾಗೃತಿಯ ಆರಂಭ. ಈ ನಾನು ಯಾರು ಅಂತ ಹೇಳುವ ಹೊತ್ತಿಗೆ ಪ್ರತಿ ಮಗುವಿಗೆ ಗೊತ್ತೇ ಇಲ್ಲದೆ ನಾನು ಅಂದ್ರೆ ನನ್ನ ಹೆಸರು ಅಂತ ಆಗುವ ಹಾಗೆ ನಾವು ಟ್ರೈನ್ ಆಗ್ತೇವೆ. ನಾನು ಅಂದ್ರೆ ಯಾರು, ನಾನು ಅಂದ್ರೆ ಇಂಥವನು, ನಾನು ಅಂದ್ರೆ ಇಂಥವಳು, ನಾನು ಅಂದ್ರೆ ಈ ಹೆಸರು, ಈ ಹೆಸರಿನಲ್ಲಿಯೇ ಐಡೆಂಟಿಫೈ ಆಗ್ತಾ ಆಗ್ತಾ ನಾನು ಅನ್ನೋದು ಕಡೆಗೆ ಆತ್ಮ ಅಂದ್ರೆ ಆ ಹೆಸರೇ, ಆ ಹೆಸರಿನ ಜೊತೆಗಿರುವ ಯಾವುದು ಐಡೆಂಟಿಟಿ, ಅದರ ಮನೆತನ, ಅದರ ಕುಟುಂಬ, ಅದರ ಅಪ್ಪ ಅಮ್ಮ, ಅದು ಪಡೆದಂತಹ ಯಾವುದೋ ಒಂದು ಅಸ್ತಿತ್ವ, ಇದೆಲ್ಲವನ್ನು ಒಳಗೊಂಡು ಅದು ನಾನು ಅಂತ. ಹೀಗಾಗಿ ಮಗುವಿಗೆ ನಾನು ಯಾರು ಕೇಳಿದ್ರೆ ಅದು ಪ್ರಥಮದಲ್ಲಿ ಹೇಳುವಾಗ ತನ್ನ ಹೆಸರಿನಿಂದ ಶುರು ಮಾಡುತ್ತೆ, ನಾನು ಇಂಥವ ಅಂತ. ನೀನು ಇಂಥವ ಯಾಕಪ್ಪ, ಇಂಥವ ಯಾಕಲ್ಲ ಅಂತ ಏನಾದ್ರು ಜಗಳ ಆದ್ರೆ ಅದು ದೊಡ್ಡ ಕದನಕ್ಕೆ ಹೋಗ್ತದೆ, ಏನು ನನ್ನ ಬಗ್ಗೆ ಹಾಗೆ ಹೇಳ್ತೀಯ ಅಂತ. ಆದ್ರೆ ನಾವು ಸುಮಾರಾಗಿ ಆ ಬಾಲ್ಯದ ಅವಸ್ಥೆಗಳನ್ನ ಪ್ರಹ್ಲಾದ ಮತ್ತು ಧ್ರುವನಲ್ಲಿ ನೋಡಿದರೆ 5 ವರ್ಷದ ಮಕ್ಕಳು ನಾನು ಯಾರು ಅಂತ ಹೇಳಿ ಶೋಧಿಸಿದ್ದಿದೆಯಲ್ಲ, ಅದು ಬೇರೆ. ಒಂದು ಪ್ರಹ್ಲಾದನ ಉದಾಹರಣೆ ತಗೊಂಡ್ರೆ, ಅವನ ಅಪ್ಪನಿಗೆ ಪದೇ ಪದೇ ಹೇಳಿದ್ದು ಅವನೇ ಅಂತ. ಇಲ್ಲಿ ನಾನು ಅನ್ನೋದಿಲ್ಲ ಅಪ್ಪ, ಅವನೇ. ನಾನು ಅನ್ನೋದಿಲ್ಲ ಅವನೇ ಅಂದ್ರೆ ಯಾರು ಅಂತ ಗಲಾಟೆ ಆಯ್ತು ಅಪ್ಪ ಮಗನಿಗೆ. ಒಳಗಿದ್ದದ್ದು ಬಹಳ ಬಲವಾಗಿ ನಂಬಿತ್ತು, ಅವನೇ ಇರುವುದು, ನಾನಿಲ್ಲ ಅಂತ ಈ ಪುಟ್ಟ ಮಗುವಿನಲ್ಲಿ. ಅದಕ್ಕೆ ಕಾರಣ ಏನು ಅಂದ್ರೆ, ಆ ಮಗುವಿಗೆ ಗರ್ಭದಲ್ಲಿರುವಾಗ ನಾರದರಿಂದ ಉಪದೇಶ ಆಗಿತ್ತು ಅಂತ ಒಂದು ಭಾಗ. ಹಾಗಾಗಿ ಆ ಮಗುವಿಗೆ ಗೊತ್ತಿತ್ತು ಇಲ್ಲಿ ಅವನೊಬ್ಬ ಇದ್ದಾನೆ, ನಾನಲ್ಲ ಅಂತ. ಧ್ರುವನ ವಿಷಯಕ್ಕೆ ಬಂದ್ರೆ ಧ್ರುವನಿಗೆ ಏನೂ ಗೊತ್ತಿಲ್ಲ. ಧ್ರುವನಿಗೆ ಗೊತ್ತಿದ್ದದ್ದು ಏನು ಅಂದ್ರೆ, ಅಪ್ಪ ತೊಡೆ ಕೊಡಲ್ಲ, ಅಪ್ಪನ ತೊಡೆ ಕೂತ್ಕೊಳ್ಳೋದ್ ಬಿಡ. ನೀವ್ ಯಾರೇ ಮಕ್ಕಳು ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ತೀನಿ ಅಂದಾಗ ಅಪ್ಪ ಹೋಗಾಚೆ ಅಂದ್ರೆ ನಿಮ್ಗೊಂದು ನೋವಾಗುತ್ತೆ. ಯಾಕೆ ಕೂತ್ಕೊಳ್ಬಾರ್ದು, ಯಾಕೆ ಕೂತ್ಕೊಳ್ಬಾರ್ದು ಅನ್ನೋದಕ್ಕೆ ಸುರುಚಿ ಮಲತಾಯಿ ಒಂದು ಕಠೋರ ಮಾತು ಹೇಳಿದ್ನು, ನೀನ್ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರುವವರೆಗೆ ನೀನ್ ಕೂತ್ಕೊಳ್ಳಕ್ಕಾಗಲ್ಲ.
ನೀನು ಆ ನಾರಾಯಣನನ್ನು ಕೇಳಿ ಬಾ, ಆಮೇಲೆ ನಿನಗೆ ಅವನ ಅನುಮತಿ ಕೊಡ್ಬೇಕು, ಆಗಾಗುತ್ತೆ. ಒಂದು ಸಣ್ಣ ಮಾತು, ಅಮ್ಮನ ಕಠೋರವಾದ ಮಲತಾಯಿಯ ನುಡಿ. ನೀನು ಅಪ್ಪನ ತೊಡೆಯ ಮೇಲೆ ಕೂತ್ಕೊಳ್ಬೇಕಾದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕು ಅನ್ನೋದು ಒಂದು ಮಾತು, ಯಾಕೆ ಹುಟ್ಟಲಿಲ್ಲ ಅನ್ನೋದನ್ನು ನಾರಾಯಣನನ್ನು ಕೇಳು. ಈ ನಾರಾಯಣನನ್ನು ಕೇಳಿಯೇ ಬರ್ತೇನೆ ಅಂತ ಮಗು ಹೊರಟಿತ್ತಲ್ಲ, ಆಗ ಅದು ಪಡೆದದ್ದೇ ಬೇರೆ. ಆದ್ರಿಂದ ಒಂದು ಸಣ್ಣ ಹಸಿವು ಬಹಳ ದೊಡ್ಡದರ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇನ್ನೊಂದು ಸ್ಲೋಗನ್ ಇದೆ, ದೊಡ್ಡ ಬೆಳಕನ್ನು ಹುಡುಕುವ ಚಿಕ್ಕ ಹಸಿವು ಅಂತ. ಈ ಚಿಕ್ಕ ಹಸಿವು ನಮ್ಮ ಒಳಗಿದ್ರೆ ಅದು ತೆಗೆದುಕೊಂಡು ಹೋಗಿ ಎಲ್ಲಿವರೆಗೆ ಮುಟ್ಟಿಸಬಹುದು ಅನ್ನೋದಕ್ಕೆ ಧ್ರುವ ಸಾಕ್ಷಿ. ಆ ಧ್ರುವನಿಗೆ ಯಾವ ಉಪದೇಶ ಆಗಿದ್ದಿಲ್ಲ, ಪ್ರಹ್ಲಾದನಿಗಾದಂತಹ ಯಾವ ಉಪದೇಶ ಆಗಿಲ್ಲ. ಆದರೆ ಧ್ರುವ ಯಾವ ಮಟ್ಟಕ್ಕೆ ಆ ಒಂದು ಪಥದಲ್ಲಿ ನಡೆಯುವುದಕ್ಕೆ ಅವನ ಭಕ್ತಿ ಕಾರಣವಾಯಿತು ಅಂದ್ರೆ ಒಂದೇ ಒಂದು ಕಾರಣ, ನನಗೆ ಯಾಕೆ ಅಪ್ಪನ ತೊಡೆ ಸಿಕ್ಕಲಿಲ್ಲ. ಅಪ್ಪನ ತೊಡೆಯ ಮೇಲೆ ಕೂತ್ಕೊಳ್ಬೇಕಾದ್ರೆ ನಾನು ನಾರಾಯಣನನ್ನು ಕೇಳಬೇಕು ಅಂತ ನನ್ನ ಮಲತಾಯಿ ಹೇಳಿದ್ನಲ್ಲ, ನಾನು ಕೇಳಿಯೇ ಬರ್ತೇನೆ. ಈ ಒಂದು ಹಸಿವು ಇದೆಯಲ್ಲ, ನಾನು ಮಲತಾಯಿ ಹೇಳಿದ ಮಾತಿನ ಪ್ರಕಾರ ನಾರಾಯಣನನ್ನು ಕೇಳಿಯೇ ಬರುವುದು ಅಂತ, ಅದು ಅವನನ್ನು ಕಡೆಗೆ ಸಾಕ್ಷಾತ್ ನಾರಾಯಣನ ಮುಂದೆ ನಿಲ್ಲಿಸುವಷ್ಟು. ನಾರಾಯಣ ಸಾಕ್ಷಾತ್ ಪ್ರತ್ಯಕ್ಷನಾಗಿ ಎದುರಿಗೆ ನಿಂತ. ಒಂದು ಬಹಳ ಅಪೂರ್ವವಾದ ಮಾತು ಬರುತ್ತೆ ಶ್ರೀಮದ್ ಭಾಗವತದಲ್ಲಿ. ಧ್ರುವನಿಗೆ ಆ ಭಗವಂತ ಎದುರಿಗೆ ಬಂದು ನಿಂತಾಗ ಏನ್ ಕೇಳಬೇಕು ಗೊತ್ತಾಗಲಿಲ್ಲ ಅಂತ. ಅದಕ್ಕೆ ಕಾರಣ ಏನು ಅಂದ್ರೆ, ಅದು ಹೀಗೆ ಪುಟ್ಟ ಮಗು ಏನೋ ತನ್ನ ಪಾಡಿಗೆ ಬೆಳೆದಿದೆ. ಅದಕ್ಕೆ ತಾನು ಅಪ್ಪನ ತೊಡೆ ಪಡಿಬೇಕು ಅನ್ನೋದ್ಬಿಟ್ರೆ ಬೇರೇನು ಗೊತ್ತಿಲ್ಲ. ಭಗವಂತ ಎದುರಿಗೆ ನಿಂತ್ರೆ ಭಗವಂತನನ್ನು ಏನ್ ಹೇಳ್ಬೇಕು ಏನ್ ಕೇಳ್ಬೇಕು ಗೊತ್ತಿಲ್ಲದಷ್ಟು. ಯಾಕೆಂದ್ರೆ ಅದಕ್ಕೆ ಭಗವಂತನ ಮುಂದೆ ಏನ್ ಮಾತಾಡ್ಬೇಕು ಗೊತ್ತಾಗ್ಬೇಕಾದಂತಹ ವೇವ್ಲೆಂತಿನ ಜ್ಞಾನವೇ ಇರಲಿಲ್ಲ ಪಾಪ. ಹಿಂಗಾಗಿ ಆ ಮಗು ಹೀಗೆ ಮಿಕ್ಕಿ ಮಿಕ್ಕಿ ನೋಡುವುದನ್ನು ನೋಡಿ ಭಗವಂತನ ಕರುಣೆ ಯಾವ ಹಂತಕ್ಕಿತ್ತು ಅಂದ್ರೆ, ಭಗವಂತನಿಗೆ ಆ ಮಗುವನ್ನು ನೋಡಿದ ಕೂಡ ಗೊತ್ತಾಯ್ತಂತೆ, ಪಾಪ ಮಗು ನನ್ನನ್ನು ನೋಡಿ ಏಕಾಏಕಿ ಗಾಬರಿಯಾಗಿದೆ. ಅದಕ್ಕೆ ತನಗೆ ಏನು ಬೇಕು ಅಂತ ಕೇಳಲಿಕ್ಕೂ ಬಾರದಷ್ಟು ಅದು ಮುಗ್ಧವಾಗಿದೆ. ಇದಕ್ಕೆ ಜ್ಞಾನದ ಸ್ಪರ್ಶವೇ ಇಲ್ಲದ ಮುಗ್ಧ ಮಗು, ಇದಕ್ಕೆ ಜ್ಞಾನಧಾರೆ ಎರಿಬೇಕು ಅಂತ ಭಗವಂತನಿಗೆ ಕಾಣಿಸಿತು ಅಂತ. ಆಗ ಭಗವಂತ ಮಾಡಿದ ಮೊದಲನೆಯ ಕೆಲಸ, ತನ್ನ ಕೈಯ ಶಂಖವನ್ನು, ನಿಮಗೆ ಗೊತ್ತು ಶಂಖ ಚಕ್ರ ಗದಾ ಪದ್ಮಧಾರಿ ಭಗವಂತ, ಅವನು ತನ್ನ ಕೈಯಲ್ಲಿದ್ದ ಶಂಖವನ್ನು ನಿಧಾನಕ್ಕೆ ಆ ಪುಟ್ಟ ಮಗುವಿನ ಕೆನ್ನೆಯ ಮೇಲೆ ಹೀಗೆ ಸವರಿದನಂತೆ. ಅಷ್ಟರವರೆಗೆ ಮಗುವಿಗೆ ಅಜ್ಞಾನ ಅಂತ ಏನಿತ್ತಲ್ಲ, ನಮಗೆಲ್ಲರಿಗೂ ಒಂದು ಅಜ್ಞಾನ ಇದೆ, ಅದಷ್ಟು ಹೋಗಿ ಮಗು ಜ್ಞಾನಧಾರೆಯನ್ನ ಎರೈಸಿಕೊಂಡು ಹೊಸ ಜ್ಞಾನಿಯ ಹಾಗೆ ಏಕಾಏಕಿ ಭಗವಂತನ ಸ್ತುತಿಸಲಿಕ್ಕೆ ಪ್ರಾರಂಭ ಮಾಡಿತು ಅಂತ ಶ್ರೀಮದ್ ಭಾಗವತ ಹೇಳುತ್ತೆ. ಅಂದ್ರೆ ಭಗವಂತ ಕರುಣೆ ತೋರಿದ್ರೆ ಒಂದು ಸ್ಪರ್ಶ ಸಾಕು. ಧ್ರುವನಿಗೆ ಆದ ಒಂದು ಸಣ್ಣ ಸ್ಪರ್ಶ ಅದು ಅವನನ್ನು ಯಾವ ಹಂತಕ್ಕೆ ಅವನ ಮುಂದೆ ಎಲ್ಲಿಯವರೆಗೆ ಹೋದ. ಇವತ್ತು ನಾವು ವಿಷ್ಣು ಪದಕ್ಕೆ ಯಾರಿದ್ದಾರೆ ಅಂತ ಕೇಳಿದ್ರೆ ಧ್ರುವ ಇದ್ದಾನೆ. ಆ ಪುಟ್ಟ ಮಗು ಆ ಹಂತದವರೆಗೆ ಸಪ್ತರ್ಷಿ ಮಂಡಲ ಕೂಡ ಅಲ್ಲ, ಅದರ ಆಚೆಗೆ ಭಗವಂತ ವಿಷ್ಣುವಿನ ತನ್ನ ಪದತಲದಲ್ಲಿ ಧ್ರುವನಿಗೆ ಸ್ಥಾನ ಕೊಟ್ಟ. ನಕ್ಷತ್ರಾದಿಗಳು ಗ್ರಹಗಳೆಲ್ಲ ತಮ್ಮ ಜಾಗ ಬದಲಾಯಿಸ್ತವೆ, ಅದರ ಪಥದಲ್ಲಿ ತಮ್ಮ ಚಕ್ರ ಪರಿಭ್ರಮಣದಲ್ಲಿ ಅಲ್ಲಲ್ಲಿಯೇ ಜಾಗವನ್ನ ಬದಲಾಯಿಸ್ತವೆ. ವಿಷ್ಣು ಮಾತ್ರ, ವಿಷ್ಣುವಿನ ಪದತಲದಲ್ಲಿರುವ ಧ್ರುವ ಮಾತ್ರ ಎಂದೂ ನಿಶ್ಚಲ ಅಚಲ. ಧ್ರುವ ಖಂಡಿತ ಖಚಿತ. ಅಂದ್ರೆ ನಮಗೆಲ್ಲ ಯಾಕೆ ಈ ಹಸಿವು ಬರಲ್ಲ? ಆ ಧ್ರುವನಿಗೆ ಯಾಕೆ ಆ ಪ್ರಹ್ಲಾದನಿಗೆ ನಾರದರ ಅನುಗ್ರಹ? ನಾವೆಲ್ಲ ಇದ್ದೇವಲ್ಲ, ಹಾಗಾದ್ರೆ ನಮ್ಮಲ್ಲಿ ಭಗವಂತ ಇಲ್ವಾ? ಈ ಪುಟ್ಟ ಮಕ್ಕಳಿದ್ದಾರಲ್ಲ, ಇವರಿಗೆಲ್ಲ ಭಗವಂತ ಗೊತ್ತಿದ್ದಾನೆ ಕೇಳಿದ್ರೆ ಒಂದು ದೃಷ್ಟಿಯಿಂದ ಪ್ರತಿ ಮಗುವಿಗೂ ಏನೋ ಒಂದು ಸಣ್ಣ ಸ್ಪರ್ಶದಲ್ಲಿ ಭಗವಂತ ಗೊತ್ತು. ಏನು ಗೊತ್ತಿಲ್ಲದಿದ್ರು ಅಮ್ಮ ಹೇಳಿರ್ತಾಳೆ, ನೀನು ಬೆಳಿಗ್ಗೆ ಎದ್ದು ಕೂಡ ನಮಸ್ಕಾರ ಮಾಡು, ದೇವರನ್ನು ಬೇಡಿಕೋ, ದೇವರು ನಿನಗೆ ಒಳ್ಳೇದು ಮಾಡ್ತಾನೆ, ಅಷ್ಟಾದ್ರೂ ಗೊತ್ತಿರ್ತದೆ. ಆ ಮಕ್ಕಳು ಅದನ್ನೇ ನಂಬಿಕೊಂಡು ಏನೋ ಪ್ರಾರ್ಥನೆಯೂ ಮಾಡ್ತಿರ್ತಾರೆ. ಬಟ್ ಅವರಿಗೆ ಖಚಿತವಾಗಿ ದೇವರು ಗೊತ್ತಿಲ್ಲದೆ ಇರಬಹುದು. ಬಟ್ ನಮ್ಮ ಎಲ್ಲರ ಜೀವನದಲ್ಲೂ ಕೂಡ ಈ ಭಗವಂತ ಒಂದಿಲ್ಲ ಒಂದು ವೇವ್ಲೆಂತ್ ಅಲ್ಲಿ ಸ್ಪರ್ಶದಲ್ಲಿ ಇದ್ದಾನೆ. ಆದರೆ ನಮಗೆ ಅರಿವಿಗೆ ಬರುವುದಿಲ್ಲ. ನಾನು ಬಹಳ ಬಾರಿ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಈ ವಯಸ್ಸಿನಲ್ಲೆಲ್ಲ ಈಗೇನು ಈ ಮಕ್ಕಳು ಕೂತ್ಕೊಂಡಿದ್ದಾರೆ, ಈ ಮಕ್ಕಳ ವಯಸ್ಸಿನಲ್ಲಿ ಎಲ್ಲರಿಗೂ ಒಂದು ದೇವರ ಪರಿಚಯ ಆಗ್ತದೆ.
ಇಗ್ನೋರ್ ಮಾಡೋದ್ರಿಂದ ನಮ್ಗೆ 86 ದೇವರ ಎದುರಾಬದ್ರು ಮುಖಾಮುಖಿ ಆಗೋದಿಲ್ಲ. ಏನು ನೋಡಿ, ನೀವೇ ಗಮನಿಸಿ, ಈ ಮಕ್ಕಳಲ್ಲಿ ಈಗ ಸಾಮಾನ್ಯವಾಗಿ ಈ ಮಕ್ಕಳ ವಯಸ್ಸಿನಲ್ಲಿ ನಮಗೆಲ್ಲ ಏನಾಗ್ತದೆ ಅಂತಂದ್ರೆ, ಎಲ್ಲೋ ಒಂದು ಸಂದರ್ಭ ಬಂತು, ಅಮ್ಮ ಈಗ ಹೊಡಿತಾಳೆ, ತಪ್ಪು ಮಾಡಿರ್ತಾರೆ. ಈ ಮಕ್ಕಳು ತಪ್ಪು ಮಕ್ಕಳು ಅಂತಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಮಕ್ಕಳಂತೂ ಗೊತ್ತಿಲ್ಲದೆ ಬಹಳ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದ ಮರುಕ್ಷಣ ಅವರಿಗೆ ಗೊತ್ತಾಗುತ್ತೆ. ಒಂದೋ ಮನೆಯ ಅಕ್ಕಪಕ್ಕದ ದೊಡ್ಡವರೇ ಹೇಳ್ತಾರೆ, ಆಚೆ ಈಚೆ ಇರುವವರು, ಅಥವಾ ಮನೆಯಲ್ಲಿಯೇ ಅಕ್ಕ ತಂಗಿಯಂದ್ರಿದ್ರೆ ತಂಗಿಗೆ ಅಕ್ಕನೋ ಅಣ್ಣನೋ ಹೇಳ್ತಾರೆ, ನಿಮಗೀಗ ಅಮ್ಮ ಬಂದು ಹೊಡಿತಾಳೆ ನೋಡು ಅಂತ. ಈ ಅಮ್ಮ ಬಂದು ಹೊಡಿತಾಳೆ ನೋಡು ಅಂತ ಹೇಳಿದ ತಕ್ಷಣ ಮಗು ಮಾಡುವ ಮೊದಲ ತಯಾರಿ ಮಾಡಿದ್ದನ್ನು ಹೇಳಬಾರದು ಅಂತ. ಈಗ ಸುಳ್ಳು ಹೇಳ್ಬೇಕು ಅಂತ, ಏನೋ ಒಂದು ತಪ್ಪು ಮಾಡಿದ್ದನು ನಾನು ಮುಚ್ಚಿಡ್ಬೇಕು. ಈಗ ಇಲ್ಲಾರ ಅಮ್ಮ ಹೊಡಿತಾಳೆ, ಅಮ್ಮ ಬೈತಾಳೆ, ಅಮ್ಮ ಎಲ್ಲರ ಮುಂದೆ ನನ್ನೀಗ ಬೈಯುವಾಗ ನನ್ನ ಮಾನ ಹೋಗ್ತದೆ. ಇದು ಪುಟ್ಟ ಮಕ್ಕಳ ತಲೆಯಲ್ಲಿ ಬರುವಂಥದ್ದು. ತಕ್ಷಣ ಮಗು ಏನ್ ಮಾಡುತ್ತೆ, ಈಗ ಏನು ಮಾಡಿದ್ದೇನ ಅದನ್ನು ಮುಚ್ಚಿಟ್ಟು ಸುಳ್ಳು ಹೇಳುತ್ತೆ. ಅಮ್ಮ ಬಂದ್ಕೊಳೆ, ಯಾರದು ಅಲ್ಲಿ ಅದನ್ನು ಮಾಡಿದ್ದೆ ಯಾರು? ಇಲ್ಲ ನಾನಲ್ಲಮ್ಮ, ಮತ್ತೆ ಗೊತ್ತಿಲ್ಲ, ಅವ್ರು ಯಾರು ಬಂದಿದ್ರು, ಅವ್ರು ಮಾಡಿದ್ದು ಕಾಣ್ತದೆ ಅಂತ ತಕ್ಷಣ ಮಗು ತಾನು ಸುಳ್ಳು ಹೇಳ್ತದೆ. ನೀವು ನೋಡಿ, ಈ ಸುಳ್ಳು ಹೇಳುವಾಗ ಪ್ರತಿ ಮಗುವಿನ ಒಳಗೆ ಒಂದು ಸೂಕ್ಷ್ಮವಾಗಿ ನೀವೇ ಗಮನಿಸಿ, ಪ್ರತಿಯೊಬ್ಬರೊಳಗಿದೆ ಇದು. ನಾನು ಕೇವಲ ಒಂದು ಮಗುವಿನ ವಿವರಣೆ ಅಲ್ಲ, ಪ್ರತಿ ಮಗುವಿನ ಒಳಗೆ ಒಂದು ಇನ್ನೊಂದು ಹೇಳಕ್ಕೆ, ಸುಳ್ಳು ಹೇಳ್ಬೇಡ, ಒಳ್ಳೇದಲ್ಲ, ಇದ್ದ ಹಾಗೆ ಹೇಳು ಅಂತ ಖಂಡಿತ ಪ್ರತಿಯೊಬ್ಬರಿಗೂ ಹೇಳುತ್ತೆ. ನೀನ್ ತಪ್ಪು ಮಾಡಿದ್ದೇನೆ ಹೇಳು, ಸುಳ್ಳು ಹೇಳ್ಬೇಡ ಅಂತ ಒಂದು ಹೇಳುತ್ತೆ. ಯಾವುದೋ ಒಂದು ಪೆನ್ಸಿಲ್ ಕದ್ದಿರ್ತೀವಿ ಇಷ್ಟ ಆಗಿ, ಪಕ್ಕದ ಟೇಬಲ್ನ ಹುಡುಗನ, ಸಣ್ಣ ವಯಸ್ಸು, ಗೊತ್ತಿರುವುದಿಲ್ಲ, ಕದಿಯುವಾಗ ಕೈ ಹಾಕುವಾಗ ಹೇಳುತ್ತೆ ಒಳಗೆ, ಕದಿಬೇಡ, ಒಳ್ಳೇದಲ್ಲ, ಅದು ಅವರ ವಸ್ತು. ನಾವೇನ್ ಮಾಡ್ತೇವೆ, ಒಳಗಿನ ಧ್ವನಿ ಕೇಳಲ್ಲ. ಅಮ್ಮನಿಗೆ ಸುಳ್ಳು ಹೇಳ್ಬೇಡ, ಸತ್ಯ ಹೇಳುತ್ತ ಒಳಗೆ ಹೇಳಿತ್ತಲ್ಲ ಅದನ್ನು ಕೇಳಲ್ಲ. ಪೆನ್ಸಿಲ್ ಕದಿಬೇಡ ಹೇಳಿತ್ತಲ್ಲ ಅದನ್ನು ಕೇಳಲ್ಲ. ಏನ್ ಮಾಡ್ತೀವಿ, ಅದು ಕೇಳದ ಹಾಗೆ ಮಾಡಿ ಪಕ್ಕ ಪಾರಾಗುದು. ನಮ್ಮದೇನು ಆ ಕ್ಷಣ ಪಾರಾಗುದು ಹೇಗೆ, ಸುಳ್ಳು ಹೇಳಿ ಪಾರಾಗುದು. ಕದಿಬೇಡ ಅನ್ನೋದನ್ನು ಆ ಕ್ಷಣದ ಸಂತೋಷ ಕಸ್ಕೊಂಡ್ಬಿಡುದಲ್ವಾ, ಬೇಡ ಇದು ಹೌದು ನನ್ನದಲ್ಲ, ಬೇರೆಯವರ ವಸ್ತು ಕದಿಬಾರ್ದು ಅಂತ ನಾನು ಬಿಟ್ಟೆ ಅಂತ ಇಟ್ಕೊಳ್ಳೋಣ. ಆ ಕ್ಷಣದ ಸಂತೋಷ ಹೋಯ್ತು. ನಮ್ಗೇನ್ ಬೇಕು, ಆ ಕ್ಷಣದ ಸಂತೋಷ, ನಾನು ಕದ್ಕೊಂಡೇ ಬಿಡೋದು. ಪೆನ್ಸಿಲ್ ಕದಿದ್ದು ಯಾರಿಗೆ ಗೊತ್ತಾಗಲ್ಲ, ಎಲ್ಲ ನೋಡ್ತಾರ ಇಲ್ಲ ಕದ್ಕೊಂಡ್ಬಿಡೋದು, ಮತ್ತಾಯ್ತಲ್ಲ ನನಗೆ ಪೆನ್ಸಿಲ್ ಸಿಕ್ತು. ಈ ಒಳಗಿದ್ದೇನಾಗುತ್ತೆ, ಹೇಳುವುದನ್ನು ಮೊದಲು ಹೇಳ್ತಿತ್ತಲ್ಲ, ನಾವು ಕೇಳುವುದು ಕಡಿಮೆ ಮಾಡ್ತಾ ಹೋದ ಹಾಗೆ ಹೇಳುವುದನ್ನು ನಿಲ್ಲಿಸ್ತಾ ಹೋಗ್ತೇವೆ. ನಾವು ಒಂದು ವೇಳೆ ಕೇಳುವುದನ್ನು ಗಟ್ಟಿಯಾಗಿ, ಹೌದು ನನ್ಗೀಗ ಅಮ್ಮ ಹೊಡಿತಾಳೆ, ನಾನು ಸತ್ಯವೇ ಹೇಳ್ತೇನೆ, ಯಾಕೆ ನಾನು ಒಳಗಿದ್ದು ಹೇಳ್ತಾ ಇದೆ, ನೀನು ಸುಳ್ಳು ಹೇಳ್ಬೇಡ, ಶಿಕ್ಷೆ ಆದ್ರೆ ಆಗ್ಲಿ, ಹೌದಮ್ಮ ನಾನೇ ಮಾಡಿದ್ದು ಹೇಳು ಅಂತ ನಾವು ನಮ್ಮ ಒಳಗಿನದ್ದೇನಾದ್ರೂ ಕೇಳ್ತಾ ಬಂದ್ರೆ ಒಂದು ನಿಜವಾದ ಅರ್ಥದಲ್ಲಿ ಒಳಗೊಬ್ಬ ಮಾರ್ಗದರ್ಶಕನ ಹಾಗೆ ಗೈಡ್ ಮಾಡುತ್ತೆ. ಅಷ್ಟಿಷ್ಟಲ್ಲ, ನಮ್ಮ ಪ್ರತಿ ಕೆಲಸಗಳಲ್ಲಿ ಇನ್ನೊಬ್ರು ಬೇಡ. ಮಲಗುವಾಗ, ಎಚ್ಚರ ಆಗುವಾಗ, ನಿತ್ಯದ ಯಾವುದೇ ಚಟುವಟಿಕೆಯಲ್ಲಿರುವಾಗ ನಮಗೊಬ್ರು ನಮ್ಮ ಒಳಗೆ ಒಬ್ಬ ಫ್ರೆಂಡ್ ಇದ್ದ ಹಾಗೆ ಅದು ಮಾತಾಡಕ್ ಶುರು ಮಾಡುತ್ತೆ. ಯಾಕೆಂದ್ರೆ ನಾನು ಸತ್ಯ ಹೇಳ್ತೇನೆ, ನನ್ನ ನೀನೇ ಕಾಯಿ ಅಂತ ಅದರ ಜೊತೆಗೆ ನಾವು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೇಕು. ಹೌದು, ನಾನಿವತ್ತು ಅಮ್ಮನಿಗೆ ಸತ್ಯ ಹೇಳ್ತೇನೆ, ನಾನು ಹೊಡಿತಾಳೆ, ನೀನ್ ಹೇಳಿದ್ದು ಸುಳ್ಳು ಹೇಳ್ಬೇಡ ಅಂತ, ನಾನು ನಿನ್ನ ನಂಬಿದ್ದೇನೆ, ನಾನು ಹೇಳ್ತೀನಿ ಅಂತ ಅದರ ಒಟ್ಟಿಗೆ ಒಂದು ಕಾನ್ವರ್ಸೇಷನ್ ದಯವಿಟ್ಟು ಶುರು ಮಾಡಿ ನೋಡಿ. ಮಕ್ಕಳಾದವರಿಗಂತೂ ಜಾಸ್ತಿ ಅವಕಾಶ, ದೊಡ್ಡವರಿಗೂ ಇನ್ನೂ ಏನು ಅವಕಾಶ ತಪ್ಪಿಲ್ಲ. ಯಾಕಂದ್ರೆ ಒಳಗಿನದ್ದು ನಮ್ಮ ಅಹಂಕಾರದ ಕಾರಣವಾಗಿ ನಾವು ಕೇಳದೆ ಇಗ್ನೋರ್ ಮಾಡಿದ್ರೂ ಕೂಡ ಅದು ಸಾಲಿಡ್ ಆಗಿ ಇದೆ, ಅದು ಸೈಲೆಂಟ್ ಇದೆ. ಯಾಕಂದ್ರೆ ನಾವು ಕೇಳೋದು ಬಿಟ್ಟಿದ್ದೇವೆ ಅಂತ ಸೈಲೆಂಟ್ ಇದೆ. ಸಪೋಸ್ ಕೇಳಲಿಕ್ಕೆ ಶುರು ಮಾಡಿದ್ರೆ ಅದು ಲೌಡ್ ಆಗಕ್ಕೆ ಶುರು ಆಗ್ತದೆ. ಯಾಕೆಂದ್ರೆ ನಮ್ಮ ಶ್ರೀ ಅರವಿಂದರ ಮಾತಿನ ಪ್ರಕಾರ ನಮ್ಮ ಒಳಗಿರುವ ಅಂತರಾತ್ಮನೇ ಪರಮ ಗುರು, ಗುರು ಹೊರಗಿಲ್ಲ, ಅವ ಒಳಗೇ ಇದ್ದಾನೆ. ನಾವು ಕೇಳುವುದನ್ನು ಬಿಟ್ಟದ್ದರಿಂದ ನಮಗೆ ಅವನ ಪರಿಚಯವಿಲ್ಲ. ನಾವು ಕೇಳಲಿಕ್ಕೆ ಆರಂಭ ಮಾಡಿದ್ರೆ ಅವನೊಂದೊಂದೇ ಒಳ್ಳೆಯ ಮಾರ್ಗದರ್ಶನಗಳನ್ನ, ಹೀಗೆ ನಡಿ ಅನ್ನುವ, ಕೈ ಹಿಡಿದು ನಡೆಸುವ ಒಬ್ಬ ಭಗವಂತನ ಸ್ಥಿತಿಯನ್ನ ನಮ್ಮೊಳಗೆ ಅದು ಉಂಟು ಮಾಡ್ತದೆ. ಆ ಒಂದು ಧಾಟಿಯಲ್ಲಿ ಮಕ್ಕಳಿಗೆ ಉದಾಹರಣೆಗೆ ಪರೀಕ್ಷೆಗೆ ಓದಿರೋದಿಲ್ಲ, ಓದಿರದೇ ಇರುವಾಗ ನಾವು ಮೊದಲು ಮಾಡೋದೇನು, ಸಾಮಾನ್ಯ ಬರುವುದು ಪ್ರಜ್ಞೆ, ಪಕ್ಕದವನೇನ್ ಬರ್ದ ನೋಡಿ ಬರ್ತಿರುವ
ಚಿಕ್ಕವರಿರುವಾಗ ಆಗುವ ಬಹಳ ದೊಡ್ಡ ತಪ್ಪೋ ಅದು ಗೊತ್ತಿಲ್ಲದೆ ಆಗುವಂತಹ ಪರಿಪಾಠವೋ ತಕ್ಷಣ ಮಾಡೋದೇ ಪಕ್ಕದವನು ಏನ್ ಬರ್ದೆ ನೋಡಿ ಕಾಪಿ ಹೊಡಿಯುವ ಅಂತ ಒಳಗೆ ಹೇಳ್ತೇವೆ. ನಿಮಗೆ ಗೊತ್ತಿದ್ರೆ ಬರೀ, ನಿಮಗೆ ಗೊತ್ತಿಲ್ಲದಿದ್ರೆ ಬಿಡು, ಫೇಲ್ ಆಗು. ಆಗ ಒಂದು ವೇಳೆ ಫೇಲ್ ಆಗಲಿಕ್ಕೆ ಸಿದ್ಧರಾದರೆ ನಾನು ಕಾಪಿ ಮಾಡೋದಿಲ್ಲ, ನಾನು ಓದಲಿಲ್ಲ, ನಂಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ, ನಾನು ಏನೂ ಬರೆಯಲ್ಲ, ನನಗೆ ಗೊತ್ತಿಲ್ಲದೆ ಇದ್ದದನ್ನು ನಾನು ಬರೆಯಲ್ಲ, ನಾನು ಅಕ್ಕಪಕ್ಕ ಬರೆದದ್ದನ್ನು ನೋಡಲ್ಲ ಅಂತ ನಾವು ನಮಗೆ ನಾವೇ ಈ ನಿಷ್ಠೆ ಇದೆಯಲ್ಲ, ಈ ನಿಷ್ಠೆ ಒಳಗಿದ್ದನ್ನು ಬಹಳ ಬ್ರೈಟ್ ಮಾಡ್ತಾ ಹೋಗ್ತದೆ ಡೇ ಬೈ ಡೇ. ಒಂದೊಂದು ಸಣ್ಣ ಸಣ್ಣ ಘಟನೆಗಳನ್ನು ನಾನು ಹೇಳೋದು, ಅದೊಂದು ಸಣ್ಣ ವಯಸ್ಸಿನಲ್ಲಿ ಒಂದು ಥರದ ಚಿಗುರು ಮೀಸೆಯ ಹುಡುಗನ ಅವಸ್ಥೆ ಬಂದಾಗ, ಸಣ್ಣ ಕಾಮಾಕಾಂಕ್ಷೆಗಳ ತುಡಿತಗಳು ಬರುವ ಎಳೆ ವಯಸ್ಸಿನ ಹೆಣ್ಮಕ್ಕಳ ಸ್ಥಿತಿಯಲ್ಲಿ ಕಣ್ಣು ಗೊತ್ತಿಲ್ಲದೆ ಒಂದು ಹುಡುಗನ ಕಡೆಗೆ ಅಪೇಕ್ಷೆ ಆಯಿತು ಅಂತ ಇಟ್ಕೊಳ್ಳಿ, ಹುಡುಗಿಯ ಕಡೆಗೆ ಹುಡುಗನಿಗೆ ಅಪೇಕ್ಷೆ ಆಯಿತು ಅಂತ ಇಟ್ಕೊಳ್ಳಿ. ಇದೆಲ್ಲವನ್ನು ಕೂಡ ನಂಗೆ ಆಕರ್ಷಣೆ ಆಗಿದೆ, ನಂಗೀಗ ಅವಳು ಬೇಕು ಅನಿಸಿದ್ದಾಳೆ, ನನಗೀಗ ಅವನು ಬೇಕು ಅನಿಸಿದ್ದಾನೆ, ಇದು ಸರಿಯ ತಪ್ಪ ಗೊತ್ತಿಲ್ಲ ಭಗವಂತ, ನನಗೆ ಯಾಕೆ ಇಷ್ಟು ಸೆಳೆತ ಆಗ್ತಂಗೆ ಎಲ್ಲರನ್ನು ನೋಡಿದ್ದೇನೆ ನಾನು, ಹಾಗೆ ಆಗಲಿಲ್ಲ, ಆದ್ರೆ ಇವಳ ಒಟ್ಟಿಗೆ ಹಾಗಾಗ್ತಿದೆ, ಇವನ ಒಟ್ಟಿಗೆ ಮಾತ್ರ ಹಾಗಾಗ್ತಿದೆ, ಇದು ಯಾಕೆ ನನಗೆ ನಿನ್ನಲ್ಲಿ ಉಂಟು ಮಾಡಿದ್ದೀಯಾ, ನೀನೇ ಪರಿಹಾರ ಮಾಡು ಅನ್ಕೊಂಡು ನಡೆದರೆ, ನಿಜಕ್ಕೂ ಹೇಳ್ತೇನೆ ನಾನು, ನೀವು ಹಾಗೆ ಅಂದುಕೊಂಡು ಅದನ್ನು ಭಗವಂತನ ಮುಡಿಯಲ್ಲಿ ಹಾಕುವುದು ಅಂತ ನಮ್ಮಲ್ಲಿ ಉತ್ತರ ಕರ್ನಾಟಕ, ಅವನ ಮುಡಿಯಲ್ಲಿ ಹಾಕಿ ನಡೆದರೆ ಇದನ್ನೇನು ನಡೆಸು, ಇದು ಸರಿಯೋ ತಪ್ಪೋ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ನ ಆಕರ್ಷಣೆ ಬಲವಾಗಿದೆ, ನಂಗೆ ಬಿಡಕ್ಕಾಗ್ತಿಲ್ಲ ಅನ್ನುವ ಎಲ್ಲ ಅಪೇಕ್ಷೆಗಳನ್ನ ಭಗವಂತನ ಉಡಿಯಲ್ಲಿ ಹಾಕಿ ನಡೆದರೆ, ಭಗವಂತ ಒಂದು ವೇಳೆ ಆ ಹೆಣ್ಣೆ ನಮಗೆ ಅಲ್ಟಿಮೇಟ್, ಆ ಗಂಡೆ ನಮಗೆ ಅಲ್ಟಿಮೇಟ್ ಅಂತಾದರೆ ಭಗವಂತ ಅದನ್ನು ಹಾಗೆ ನಡೆಸ್ತಾನೆ. ಅದರ ಮೂಲಕ ನಮಗೆ ಇನ್ನೇನು ಪಾಠ ಆಗ್ಲಿಕ್ಕಿದ್ರೆ ಅದನ್ನು ಅವನು ಮಾಡಿಯೇ ಮಾಡ್ತಾನೆ. ಎರಡನ್ನೂ ಕೂಡ ಭಗವಂತನಿಗೆ ಒಪ್ಪಿಸಿ ನಡೆಯುವ ಒಂದು ಧೃತಿ ಉಂಟಲ್ಲ, ಒಂದು ದಾರ್ಢ್ಯ, ಒಂದು ಖಚಿತವಾದ ಸಮರ್ಪಣೆ, ಅಷ್ಟಿದ್ರೆ ಸಾಕು. ಹಾಗಾಗಿ ಈ ತರ ನಮ್ಮ ಬದುಕಿನ ಪ್ರತಿ ನಡೆಯನ್ನು ನಾನು ಒಂದು ಕಳ್ಳತನ, ಒಂದು ಕಾಮ, ಒಂದು ಯಾವುದೋ ಸಿಟ್ಟು, ನಮಗೆ ಬರುವ ಅನೇಕ ಕೋಪಗಳು ನೋಡಿ, ಯಾಕೆ ಹೇಳ್ತಿದ್ರು ಕೋಪ ಬಂದ್ರೆ ಭಗವಂತನನ್ನು ಸ್ಮರಿಸುವುದು ಅಂತ. ಬಹಳ ಮಂದಿ, ಅನೇಕರಿಗೆ ಇವತ್ತಿಗೂ ಕೂಡ ಕೋಪ ಒಂದು ಸಂಯಮದ ಭಾಗವೇ ಅಲ್ಲ. ಕೋಪ ಬಂದಾಗ ಗಂಡನಿಗೆ ಹೆಂಡತಿ ಮರೆತು ಹೋಗ್ತಾಳೆ, ಹೆಂಡತಿಗೆ ಗಂಡ ಮರೆತು ಹೋಗ್ತಾನೆ, ತಾಯಿ ತಂದೆಯರಿಗೆ ಮಕ್ಕಳು ಅನ್ನೋದು ಮರೆತು ಹೋಗ್ತದೆ, ಮಕ್ಕಳಿಗೆ ಅಪ್ಪ ಅಮ್ಮ ಅನ್ನೋದು ಮರೆತು ಹೋಗ್ತದೆ. ಕೋಪದ ಕೈಯಲ್ಲಿ ನಾವು ವಶ, ಅದನ್ನು ಕೂಡ ಪ್ರತಿಯೊಂದು. ಹಾಗಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವ 6 ನಾವು ಯಾವುದನ್ನ ವೈರಿಗಳು ಅಂತ ನಮ್ಮ ಪ್ರಾಚೀನರು ಗುರುತಿಸಿದ್ದಾರೆ. ಈ 6 ಕೂಡ ನಮ್ಗೆಲ್ಲರಿಗೂ ಇದೆ, ಈ ಮಕ್ಕಳಿಗೆ ಇಲ್ವಾ, ನಾನು ನಾಳೆ ಏನು ಆಗ್ಬೇಕು ಅಂತ. ಸೊ ಒಂದು ಅಪೇಕ್ಷೆ, ಕಾಮ ಅಂದಾಗ ಅದು ಫಿಸಿಕಲ್ ಆಗ್ಬೇಕಾಗಿಲ್ಲ, ಅಪೇಕ್ಷೆ. ನಾನು ದೊಡ್ಡ ಯಾವುದೋ ಮಗುವಿಗೆ ಅನಿಸುತ್ತೆ, ನನ್ನ ಅಪ್ಪನ ಹತ್ರ ಕಾರ್ ಇಲ್ಲ, ಅವರಿಗೆ ಕಾರ್ ಇದೆ, ನನಗೂ ಕಾರ್ ಆಗ್ಬೇಕು, ಅಪೇಕ್ಷೆ, ಕಾಮ. ಯಾಕಂತೂ ಗೊತ್ತಿಲ್ಲ, ಅದಕ್ಕೆ ಅನ್ಸುತ್ತೆ ನನ್ಗೆ ಯಾಕೆ ಬಡತನ, ಅವ್ರಿಗೆ ಮಾತ್ರ ಯಾಕೆ ಶ್ರೀಮಂತಿಕೆ, ನಾನು ಶ್ರೀಮಂತ ಆಗ್ಬೇಕು, ಒಂದು ಅಪೇಕ್ಷೆ. ಆಮೇಲೆ ಅದು ಸಿಕ್ಕದೇ ಇದ್ದಾಗ ಯಾವುದೋ ಒಂದು ಮಗುಗೆ ಅನ್ಸುತ್ತೆ ನನಗೆ ಬಲೂನ್ ಬೇಕು, ನನಗಿವತ್ತು ಅಲ್ಲಿ ಅಪ್ಪ ತಂದ್ಕೊಡ್ಬಹುದಾದ ಆಟದ ಸಾಮಗ್ರಿ ಬೇಕು, ಅದು ದೊಡ್ಡ ಕಾರ್ ತಗೊಂಡು ಶ್ರೀಮಂತರ ಮನೇಲಿ ಯಾವುದೋ ಒಂದು ಮಗು ಆಡ್ತಿದ್ರೆ ನನ್ಗೆ ಅಂತ ಕಾರ್ ಬೇಕು. ಅದು ಸಿಕ್ಕದೇ ಇದ್ದಾಗ ಕ್ರೋಧ, ಮಗುವಿಗೂ ಆಗತ್ತೆ, ದೊಡ್ಡವರದೇ ವಸ್ತು ಏನಲ್ಲ. ಈ ಅರಿಷಡ್ ವೈರಿ ಎಲ್ಲರಿಗೂ ಇದೆ, ಅದು ಕ್ರೋಧಕ್ಕೆ ಒಳಗಾಗುತ್ತೆ, ಮಗು ಕೂಡ ಸಿಟ್ಟಿನಲ್ಲಿ ಚಿರುತ್ತೆ, ಯಾಕೆ ಅನ್ನೋದು ಗೊತ್ತಿಲ್ಲ ಅಷ್ಟೇ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ನಾನು ಯಾವಾಗಲೂ ಭಾವಿಸ್ತೇನೆ, ನಮ್ಮ ಅನೇಕ ಮನುಷ್ಯನ ಪರಿಸ್ಥಿತಿಯಲ್ಲಿ ಬಹಳ ದೊಡ್ಡ ದುರಂತ ಏನು ಅಂದ್ರೆ, ನಮಗೆ ನಮ್ಮ ಕಾಮ, ನಮ್ಮ ಕ್ರೋಧವೇ ಹಿಡಿತದಲ್ಲಿ ಇಲ್ಲ, ನಮಗೆ ನಮ್ಮ ದುಃಖ, ನಮ್ಮ ಕೋಪವೇ ನಮ್ಮ ಅಡಿಯಾಳಾಗಿಯೋ ನಮ್ಮ ಅಳತೆಯ ಒಳಗೂ ಇಲ್ಲ. ನಾವೇನ್ ಮಾಡ್ತೇವೆ ಅಂದ್ರೆ, ಇನ್ಯಾರೋ ನನ್ನ ಅಡಿಯಾಳಾಗಿ ನನ್ನ ಹಿಡಿತದಲ್ಲಿ ಇರ್ಬೇಕು ಅಂತ ಅಪೇಕ್ಷೆ ಪಡ್ತಿರ್ತೇವೆ. ನಮ್ಮ ಒಳಗಿನ ನಮ್ಮ ಶತ್ರುಗಳನ್ನೇ ನಾವು ಸಂಯಮಕ್ಕೋ ಹಿಡಿತಕ್ಕೋ ತೆಗೆದುಕೊಂಡಿಲ್ಲ. ಆದ್ರೆ ನಮಗೆ ಇನ್ಯಾರೋ ನಮ್ಮ ಅಡಿಯಾಳಾಗಿ, ನಮ್ಮ ದಾಸರ ಹಾಗೆ ಇರಬೇಕು ಅನ್ನುವ ಆಶೆ ಮಾತ್ರ ಹೋಗೋದಿಲ್ಲ. ಅದೇ ತರ ಪ್ರತಿ ಮಗುವಿಗೆ, ಪ್ರತಿ ದೊಡ್ಡವರಿಗೆ ಈ ಘರ್ಷಣೆ ಇದ್ದೇ ಇದೆ. ಮನುಷ್ಯನ ಬಹಳ ದೊಡ್ಡ ಅಪೇಕ್ಷೆ ಇಷ್ಟೆಲ್ಲ ಇದ್ದಾಗ
ಪ್ರತಿಯೊಬ್ಬರಿಗೂ, ಒಂದು ಮಗುವಿನಿಂದ ತೊಡಗಿ ದೊಡ್ಡವರವರೆಗೆ ನೀವು ನೋಡಿ ಇಷ್ಟೆಲ್ಲ ಘರ್ಷಣೆಗಳಿವೆ. ಕೋಪ ಬರುತ್ತೆ, ಅಪೇಕ್ಷೆಗಳು ಬೇಕು ಅಂದಾಗ ಸಿಕ್ಕದೇ ಇದ್ದಾಗ ಸಿಟ್ಟು ಬರುತ್ತೆ, ಅಪೇಕ್ಷೆಗಳ ಪಟ್ಟಿ ದಿನವೂ ಬೆಳೀತಾ ಇರುತ್ತೆ. ಎಷ್ಟು ವಯಸ್ಸಾಯ್ತು ಏನು ಮುಖ್ಯ ಅಲ್ಲ, ಅಪೇಕ್ಷೆಗಳು ಹಾಗೆ ಇರ್ತವೆ. ಸ್ವಲ್ಪ ಅದರ ಗ್ರೇಡ್ ಚೇಂಜ್ ಆಗ್ಬೋದು ಅಷ್ಟೇ. ಅಪೇಕ್ಷೆ ಅನ್ನೋದು ಕಾಮನ್, ಸೊ ಅದಿದ್ದೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಕ್ರೋಧ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಲೋಭ ಇರುತ್ತೆ, ಮೋಹ ಮದ ಮತ್ಸರ ಇದ್ದೇ ಇರುತ್ತೆ. ಆದರೆ ಇಷ್ಟೆಲ್ಲ ಸಂಘರ್ಷಗಳಿದ್ದಾಗ ಪ್ರತಿಯೊಬ್ಬರು ಹುಡುಕುವುದೇನು ಅಂತಂದ್ರೆ ಶಾಂತವಾಗಿ ಇರಬೇಕು. ಹೌದಾ ಅಲ್ವಾ? ನೋಡಿ, ಪ್ರತಿಯೊಬ್ಬರಿಗೂ ಯಾಕೆ ಇಷ್ಟು ಗಲಾಟೆ ಅಂತ ಪ್ರತಿಯೊಬ್ಬರಿಗೂ ಆಮೇಲೆ ಕ್ವಶನ್. ಮೊದಲೆಲ್ಲ ಗಲಾಟೆ ಮಾಡ್ತೇವೆ ನಾವು ಎಲ್ಲರೂ ಕೂಡ. ಸಿಟ್ಟು ಬಂದಾಗ ಜಗಳ ಆಡ್ತೇವೆ, ಅಥವಾ ನನಗೆ ಅಪೇಕ್ಷೆ ಬಂದಾಗ ಅಪೇಕ್ಷೆಯೊಟ್ಟಿಗೆ ಹೋಗಿ ಹೋಗಿ ಉನ್ಮತ್ತ ಅವಸ್ಥೆಗೆ ಹೋಗ್ತೇವೆ, ಇದು ಸಿಗ್ಲೇಬೇಕು ಅಂತ. ಅದರ ಸಿಕ್ಕಲಿಲ್ಲ ಅನ್ನುವಾಗ ಸಿಕ್ಕಿದವರ ಬಗ್ಗೆ ಸಿಟ್ಟು, ಲೋಭ, ಮೋಹ, ಅದೇ ಬೇಕು ಅನ್ನುವ ಆ ಮೌಢ್ಯಕ್ಕೆ ಬೀಳುವುದು ಎಲ್ಲ ಹಾಗೆ ಆಗ್ತದೆ. ಅದಕ್ಕೆ ಅನುಗುಣವಾಗಿ ಅಹಂಕಾರ, ಅದು ಏನು ಕಡಿಮೆ ಆಗುದಿಲ್ಲ. ಆ ಅಹಂಕಾರದ ಜೊತೆಗೂ ಇರ್ತೇವೆ. ಮತ್ಸರ ಬಿಡೋದಿಲ್ಲ, ಇನ್ನೊಬ್ಬರನ್ನ ನಾವು ನೋಡಿದ ಹೊಟ್ಟೆ ಕಿಚ್ಚು ಹಾಗೆ ಆಗುತ್ತೆ. ಮತ್ಸರ ಎಲ್ಲವೂ ಇದ್ದಾಗ ಈ ಭಾವಾತಿರೇಕಗಳನ್ನು ಹೇಗೆ ನಾವು ಅದರೊಟ್ಟಿಗಿದ್ದು ಪಾರ್ಟಿಸಿಪೇಟ್ ಮಾಡ್ತೇವೆ. ಮಾಡಿಗೆ ತಾನು ಹೀಗೆ ಕೂತ್ಕೊಂಡು ಒಬ್ಬನೇ ಇರುವಾಗಲೂ ನಾನು ಯಾಕೆ ಹೀಗೆ ಮಾಡಿದೆ, ನಂಗೆ ಯಾಕೆ ಇದೆಲ್ಲ ಬೇಕನ್ನಿಸ್ತದೆ, ನಾನು ಯಾಕೆ ಇಷ್ಟು ಸಿಟ್ಟಾಗ್ತೇನೆ, ನಂಗೆ ಯಾಕೆ ಶಾಂತ ಇರ್ಲಿಕ್ಕಾಗಲ್ಲ, ನನ್ನ ಒಳಗೆ ಯಾಕೆ ಇಷ್ಟು ಗಲಾಟೆ ಅಂತ ಪ್ರತಿಯೊಬ್ಬನು ಒಂದಲ್ಲ ಒಂದು ಕ್ಷಣ, ದಿನದ ಎಲ್ಲೋ ಒಂದು ನಿಮಿಷವಾದರೂ ಅಥವಾ ಜೀವಿತಾವಧಿಯ ಯಾವುದೋ ಒಂದು ದಿನ ಖಂಡಿತ ನಾನು ಯಾಕೆ ಶಾಂತ ಇಲ್ಲ, ನನ್ಗೆ ಯಾಕೆ ಗಲಾಟೆ, ನನ್ಗೆ ಯಾಕೆ ಇದೆಲ್ಲ ಒಳಗೆ ಇಷ್ಟು ಘರ್ಷಣೆ ಅಂತ ಪ್ರತಿಯೊಬ್ಬರಿಗೂ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಯೇ ಅಧ್ಯಾತ್ಮ. ಯಾರಿಗೆಲ್ಲ ನನಗೆ ಯಾಕೆ ಶಾಂತ ಇರ್ಲಿಕ್ಕಾಗುದಿಲ್ಲ, ನಾನು ಯಾಕೆ ಇದರ ಹಿಂದೆ ಎಲ್ಲ ಹೋಗಿ ಗಲಾಟೆ ಮಾಡ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊತೇನೆ, ನನ್ಗೆ ಯಾಕೆ ಮೌನವಾಗಿ ನನ್ನ ಪಾಡಿಗೆ ಸಂತೋಷವಾಗಿ ಇರ್ಕೊಳ್ಳೋದು, ಈ ಆನಂದ ಯಾಕೆ ನನಗಿಲ್ಲ, ಸಂತೋಷ ಯಾಕೆ ನನ್ನೊಟ್ಟಿಗೆ ಇಲ್ಲ ಅಂತ ಯಾರಿಗೆಲ್ಲ ಪ್ರಶ್ನೆ ಬರುತ್ತಲ್ಲ, ಅದು ನಿಜವಾದ ಅಧ್ಯಾತ್ಮದ ಹಸಿವು ನಮ್ಮ ಎಲ್ಲರಲ್ಲಿ ಇರುವಂಥದ್ದು. ಅದು ಒಬ್ಬರಿಬ್ಬರಲ್ಲಿ ಅಲ್ಲ, ಎಲ್ಲರಲ್ಲಿ ಇದೆ. ಯಾಕಂದ್ರೆ ಯಾರಿಗೂ ಈ ಪ್ರಶ್ನೆ ಬಾರದೇ ಇಲ್ಲ. ಪ್ರತಿಯೊಬ್ಬರಿಗೂ ನಿಮ್ಗೆ ಯಾರನ್ನೇ ಕೇಳ್ಕೊಳ್ಳಿ, ನಿಮ್ಗೆ ಎಲ್ಲರಿಗೂ ಈ ಪ್ರಶ್ನೆ ಬರುತ್ತೆ, ನನಗೆ ಯಾಕೆ ಶಾಂತಿ ಇಲ್ಲ, ನನಗೆ ಯಾಕೆ ಆನಂದ ಇಲ್ಲ. ಈ ಪ್ರಶ್ನೆಯೇ ನಮ್ಮನ್ನು ಏನ್ ಮಾಡಿದೆ ಅಂದ್ರೆ ದುರದೃಷ್ಟವಶಾತ್, ನಾನು ದುರದೃಷ್ಟವಶಾತ್ ಅಂತ ಹೇಳುವಾಗ ದಯವಿಟ್ಟು ನಾನು ಮನ್ನಿಸ್ಬೇಕು. ಈ ಪ್ರಶ್ನೆ ಬಂದವರೆಲ್ಲ ದುರದೃಷ್ಟವಶಾತ್ ಗುರುವನ್ನು ಹುಡುಕಿಕೊಂಡು ಹೊರಡ್ತಾರೆ. ಈಗ ನಮ್ಗೇನೋ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ, ನಂಗೆ ಏನ್ ಬೇಕು ಗೊತ್ತಿಲ್ಲ, ನನ್ನ ಒಳಗೆ ಭಾರಿ ಗಲಾಟೆ ಉಂಟು, ನನಗೆ ಶಾಂತ ಇಲ್ಲ, ಆನಂದ ಬೇಕು, ಹಾಗಾದ್ರೆ ಇದನ್ನು ಯಾರೋ ಕೊಡ್ತಾರೆ ಅಂತ ನಮ್ಮ ತಿಳುವಳಿಕೆ, ಇದನ್ನು ಯಾರೋ ಕೊಡ್ತಾರೆ ಅಂತ. ಆಗ ಏನ್ ಮಾಡೋದು ನಾವು? ಗುರುಗಳನ್ನು ಹುಡುಕಿಕೊಂಡು ಆ ಗುರು ಕೊಡ್ಬೋದು, ಈ ಗುರು ಕೊಡ್ಬೋದು. ನಮ್ಮಲ್ಲಿ ಅನೇಕರು, ನೀವೆಲ್ಲರೂ ಅನೇಕರು ಈಗಾಗಲೇ ಯಾರ್ಯಾರು ಗುರುಗಳ ಹತ್ರ ಹೋದವರೇ. ಯಾಕೆ? ನಿಮ್ಗೊಂದು ಭರವಸೆ, ನನಗೆ ಆ ಗುರು ಸಮಾಧಾನ ಕೊಡ್ಬೋದು, ಯಾಕೆ ಆ ಗುರುಗಳು ಶಾಂತ ಇದ್ದಾರೆ ಅಂತ ನಮ್ಮ ತಿಳುವಳಿಕೆ. ನಾನು ನಮ್ಮ ತಿಳುವಳಿಕೆ ಅಂತ ಹೇಳ್ತೀನಿ, ಯಾಕಂದ್ರೆ ಎಷ್ಟು ಗುರುಗಳು ಶಾಂತ ಇದ್ದಾರೆ ನೀವು ನೋಡಿ ಗೊತ್ತಾಗುತ್ತೆ ನಿಮ್ಗೇನೆ. ಬಟ್ ನಮ್ದೊಂದು ತಿಳುವಳಿಕೆ ಅವ್ರು ಶಾಂತ ಇದ್ದಾರೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಆ ಗುರು ಈ ಗುರು ಹುಡುಕಿಕೊಂಡು ಹೋಗ್ತೇವೆ. ನಿಜವಾಗಿ ಶಾಂತವಾಗಿ ಇರುವುದನ್ನು ಒಳಗಿರುವ ನಮ್ಮ ಅಂತರಾತ್ಮನನ್ನು ಹುಡುಕದೆ ಹೊರಗಿರುವ ಗುರುವನ್ನು ಹುಡುಕಿ ಹೋಗ್ತೇವೆ. ಏನು ಪರಿಣಾಮ? ನಾವು ಎಲ್ಲರೂ ಕೂಡ ಅಲ್ಟಿಮೇಟ್ಲಿ ಒಂದೊಂದು ನಿರಾಶೆಗೆ ಒಳಗಾಗಿದ್ದೇವೆ. ನಂಬಿಕೆಯನ್ನು ಕಳ್ಕೊಳ್ಳಿಲ್ಲ. ಮೆಜಾರಿಟಿ ಜನ ಏನಾಗ್ತಾರೆ ಅಂದ್ರೆ, ನಾನು ಸುಮ್ಮನೆ ಹೋದೆ, ಅವ್ರು ಎಂಥದ್ದು ಮಾಡಲಿಲ್ಲ, ನಂದು ಪರಿಸ್ಥಿತಿ ಇದ್ದ ಹಾಗೆ ಉಂಟು ಅಂತ ನಿರಾಶೆಗೆ ಒಳಗಾಗ್ತಾರೆ. ಇನ್ನು ಕೆಲವರು ಈಗಾಗಲಿಲ್ಲ, ಇನ್ನೊಂದು 2-3 ವರ್ಷಕ್ಕಾಗ್ಬೋದು, ತೊಂದರೆ ಇಲ್ಲ, ನಾನು ಇನ್ನೂ ಹೋಗ್ತೇನೆ ಅನ್ನೋ ನಂಬಿಕೆಯಲ್ಲಿ ಮತ್ತು ಹೋಗ್ತಾರೆ. 3ನೇ ಚಾನ್ಸ್ ಮೋಸಕ್ಕೆ ಒಳಗಾಗ್ತಾರೆ. ಎಷ್ಟು ಮೋಸಕ್ಕೆ ಒಳಗಾಗ್ತಾರೆ ಅಂದ್ರೆ ಇದಕ್ಕಿಂತ ನಮ್ಮ ಜೀವನವಾಸಿ. ಅದಕ್ಕೆ ನಾನು ದುರದೃಷ್ಟವಶಾತ್ ಅಂತ ಶಬ್ದ ಬಳಸಿದೆ. ಯಾಕೆಂದ್ರೆ ಇವತ್ತು ಅನೇಕ ಗುರುಗಳ ಹೆಸರಿನಲ್ಲಿ ನನ್ನನ್ನು ಒಳ್ಳೆಯ ದಾರಿ ನಡೆಯುವ ಗುರುಗಳು ಮನ್ನಿಸ್ತಾರೆ ಅನ್ನುವ ಪೂರ್ಣ ಭರವಸೆಯ ಜೊತೆಗೆ ನಾನು ಈ ಮಾತು ಹೇಳೋದು. ಯಾಕಂದ್ರೆ ಒಳ್ಳೆಯ ದಾರಿ ನಡೆಯುವ ಗುರುಗಳು ಯಾವತ್ತೂ ಕೂಡ ಯಾರನ್ನು ಕರೆಯಲ್ಲ. ನನ್ನ ಹತ್ರ ಬನ್ನಿ ಅಂತ ಅವರೊಂದು ಅಂಗಡಿ ಇದಲ್ಲ, ಅವರು ನಾವು ಒಬ್ಬ ಗುರು ಅಂತ ಘೋಷಿಸಲ್ಲ. ಒಳ್ಳೆಯ ಗುರುಗಳು ತಂಪಾಡಿ ತಮ್ಮ ದಾರಿ ನಡೀತಿರ್ತಾರೆ. ಅವರಿದ್ದಾರೆ ಅನ್ನೋದೇ ಯಾರಿಗೂ ಗೊತ್ತಿರೋದಿಲ್ಲ. ಅವ್ರು ಎಷ್ಟು ತಮ್ಮ ಪಾಡಿಗೆ ತಮ್ಮ ದಾರಿ ನಡೀತಾರೆ ಅಂದ್ರೆ ಅವ್ರು ಅಲ್ಲೇ ಕೂತು ಯಾರ್ಯಾರಿಗೆ ಒಳಿತು ಮಾಡಬೇಕು ಅದನ್ನು ಮಾಡ್ತಾರೆ ತಮ್ಮ ತಪಸ್ಸಿನ ಭಾಗವಾಗಿ.
ಎಲ್ಲೂ ಅವರು ಪ್ರಚಾರಕ್ಕೆ, ಸಾರ್ವಜನಿಕ ಜೀವನಕ್ಕೆ, ಇನ್ಯಾರನ್ನೋ ತನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳೋದಕ್ಕೆಲ್ಲ ಹಾತೊರೆಯುವುದಿಲ್ಲ. ಅದು ಅವರ ಪಾಡು, ಅವರ ಖುಷಿ, ಅವರ ಆನಂದ ಏನು ಆ ಭಗವಂತನ ಜೊತೆಗೆ. ಆ ಭಗವಂತ ಆದೇಶಿಸಿದ ಕೆಲಸಗಳನ್ನು ತಮ್ಮ ಶಕ್ತಿಯ ಮೂಲಕ ಇಲ್ಲಿ ಮಾಡುವ ಕೆಲಸವನ್ನು ಅವ್ರು ತಂಪಾಡಿ ಮಾಡ್ತಾರೆ. ಒಂದು ವೇಳೆ ಅವರಿಗೆ ಶಕ್ತಿ ಇದ್ರು ಅವ್ರು 4 ಜನರ ಮುಂದೆ ತೋರಿಸಲ್ಲ. 4 ಜನರ ಮುಂದೆ ತನ್ನ ಶಕ್ತಿಯನ್ನು ತೋರಿಸುವವರಿಗೆ ಏನೋ ಒಂದು ವ್ಯವಹಾರ ಉಂಟು ಅಂತ ಲೆಕ್ಕ. ಅವನು ಯಾರೇ ಅವನು ತನ್ನಲ್ಲಿರುವ ಯಾವುದೋ ಒಂದು ನಾನು ಹೀಗೆ ಮಾಡ್ತೇನೆ ನೋಡು ಅನ್ನುವಂತಹ ಪವಾಡಗಳನ್ನು ನಿಮ್ಮ ಮುಂದೆ ಮಾಡ್ತಾನೆ ಅಂದ್ರೆ ಸ್ವಲ್ಪ ನಾವು ಎಚ್ಚರದಿಂದ ಇರುವುದು ಒಳ್ಳೆಯದು. ಇನ್ನು ನಿಮಗೆ ತೋರಿಸ್ಲಿಕ್ಕಲ್ಲ, ಅವ್ರು ಹೋಗ್ತಾನೆ ಪವಾಡ ಆಗ್ತದೆ ಕೆಲವರ ಜೀವನದಲ್ಲಿ. ಅವರ ಎಕ್ಸಿಸ್ಟೆನ್ಸೇ ಪವಾಡ, ಅವರ ನಡೆಯೇ ಒಂದು ಪವಾಡ. ನೀಲ್ ಕರೋಮಿ ಬಾಬಾ ಅಂತ ಏನೋ ಇದ್ದಾರೆ, ಅವರದ್ದೆಲ್ಲ ಘಟನೆಗಳನ್ನು ನೀವು ನೋಡಿದ್ರೆ ಅವರೇನೋ ಪವಾಡ ಮಾಡ್ಲಿಕ್ಕೆ ಒಂದು ಜನ ಅವರ ಎದುರು ಏನೋ ಮಾಡಬೇಕು ಅನ್ನೋ ಪ್ರದರ್ಶನ ಅಲ್ಲ. ಬಟ್ ಅವ್ರು ಹಾಗೆ ಇದ್ರು. ಹೋಗುವಾಗ ಈಗ ನಾನು ಹೀಗೆ ಹೇಳಿದ್ರೆ ದಯವಿಟ್ಟು ತಪ್ಪು ತಿಳಿಬೇಡಿ, ಒಳ್ಳೆಯದು ಎಲ್ಲಿದ್ರು ಗ್ರಹಿಸಬೇಕು. ಯೇಸು ಕ್ರಿಸ್ತನ ಜೀವನ ನೋಡಿದ್ರೆ, ಯೇಸು ಕ್ರಿಸ್ತ ತಾನು ಹೀಗೆ ಹೋಗುವಾಗ ಅಲ್ಲೊಬ್ಬ ಕುರುಡನಿದ್ರೆ ಅವನಿಗೆ ತನ್ನ ಒಳಗೆ ದಯೆ ಹುಟ್ಟಿ ಕರುಣೆಯಿಂದ ಹೀಗೆ ನೋಡಿದರೆ ಅವನಿಗೆ ಕಣ್ಣು ಬರ್ತಿತ್ತು ಅಂತ ದಾಖಲಿಸುತ್ತೆ ಅವನ ಜೀವನ ಚರಿತ್ರೆ. ಹಾಗಂತ ಅವನು ಎಲ್ಲಿಯೂ ಮುಟ್ಟಿರುವುದಿಲ್ಲ, ಅವನು ಮಾಡಿದ್ದು ಅಂತ ಯಾರೂ ಗೊತ್ತಿಲ್ಲ. ಬಟ್ ಅವನು ಹೋದ ಅಂದ್ರೆ ಹೀಗೆ ನೋಡಿದ ಅಂದ್ರೆ, ಅವನು ದಯೆಯಿಂದ ನೋಡಿದ ಅಂದ್ರೆ ಕಣ್ಣು ಬರ್ತಿತ್ತು. ಯಾವನೋ ಕಾಲು ಕುಂಟ ನಡೆಯಲಿಕ್ಕಾಗದೆ ಹೋಗ್ತಿದ್ರೆ ಸುಮ್ಮನೆ ಯೇಸು ಅವನ ಪಕ್ಕ ಹಾದು ಹೋದ್ರೆ ಅವನಿಗೆ ಕಾಲು ಬರ್ತಿತ್ತು ಅನ್ನುವ ಘಟನೆಗಳನ್ನ ಯೇಸು ಕ್ರಿಸ್ತನ ಜೀವನ ಹೇಳುತ್ತೆ. ಇಂಥ ಪವಾಡಗಳು ಅದು ಅವರ ಅಂತರಂಗದಲ್ಲಿ ತಮ್ಮಷ್ಟಕ್ಕೆ ತಾವು ತಮ್ಮ ಬೆಳಕನ್ನು ವಿಸ್ತರಿಸಿಕೊಂಡು ಹೊರಗೆ ಚಾಚುವ ಒಂದು ಪ್ರಕ್ರಿಯೆ. ಅಲ್ಲಿ ಯಾರಿಗೂ ಕೂಡ ಗೊತ್ತುಪಡಿಸುವ ಉದ್ದೇಶ ಇಲ್ಲ, ಎಲ್ಲ ಆಮೇಲೆ ಗೊತ್ತಾಗಿರುತ್ತೆ. ಅನೇಕ ಸಂಗತಿಗಳು ಯೇಸು ಹೋದ ಮೇಲೆ ಗೊತ್ತಾಗಿರುತ್ತೆ, ಯೇಸು ಇದ್ದಾಗಲ್ಲ. ಹೀಗೆ ಕೃಷ್ಣನ ಪವಾಡಗಳಿವೆ. ಕೃಷ್ಣನ ಪವಾಡಗಳೆಲ್ಲ ಅದೊಂಥರ ಅವನು ಮಾಡಿ ಹೋದ್ಮೇಲೆ ಅವರಿಗೆ ಗೊತ್ತು, ಎಲ್ಲ ಕಾಡ್ಗಿಚ್ಚು ಬಂದಿದೆ ನೋಡಿ. ಅಲ್ಲಿ ಒಂದು ಬಹಳ ಸೂಕ್ಷ್ಮ ಇದೆ. ಕಾಡ್ಗಿಚ್ಚಿನಲ್ಲಿ ತನ್ನ ಗೋಪಾಲರು, ತನ್ನ ಜೊತೆಗಿನ ಗೆಳೆಯರು, ಈಗ ಆಟ ಆಡೋ ಹುಡುಗರೆಲ್ಲ ಆ ಕಾಡಿನ ಒಳಗಿದ್ದಾರೆ. ಏಕಾಏಕಿ ಕಾಡಿಗೆ ಬೆಂಕಿ, ಈ ಅಸುರರ ಮಾಯೆಯಿಂದ, ಕಂಸಾದಿಗಳು ಕಳಿಸಿದ ಅಸುರರ ಮಾಯೆಯಿಂದ ಈ ಬೆಂಕಿಯನ್ನ ಹಾಗೆ ನೋಡ್ತಾ ಕೂತ್ರೆ ಅಷ್ಟು ಜನ ಅವನ ಗೆಳೆಯರು ಸುಟ್ಟೋಗ್ತಿದ್ರು. ಈಗ ಕೃಷ್ಣ ಪುಟ್ಟ ಹುಡುಗ, ಅವನು 8ರ ಒಳಗಿನ 6, 7 ವಯಸ್ಸಿನವ. ಅವ ಏನ್ ಮಾಡ್ತಾನೆ ನೀವು ಗಮನಿಸ್ಬೇಕು. ಅವನು ಒಂದು ಮಾತು ಹೇಳ್ತಾನೆ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲಿದ್ದೀರೋ ಅಲ್ಲೇ ಇರಿ, ಓಡಿ ಬರೋ ಪ್ರಯತ್ನ ಮಾಡಬೇಡಿ, ಕಣ್ಮುಚ್ಚಿಕೊಳ್ಳಿ. ಕಣ್ಮುಚ್ಚಿಕೊಳ್ಳಿ ಅಂತ ಮಾಡಿದ್ದೆ ಅಂತ ಮಾಡಿ ಅಷ್ಟು ಅಗ್ನೇನು ತನ್ನ ಬಾಯಲ್ಲಿ ತಗೊಂಡ ಅಂತ ನೋಡಿ. ಅಲ್ಲಿ ಅವ್ರಿಗೆ ಕಣ್ಮುಚ್ಚಿಕೊಳ್ಳಿ ಹೇಳುವುದ್ರ ಹಿಂದೆ ಉದ್ದೇಶ ಏನೋ, ಅವರು ಯಾವತ್ತೂ ಕೂಡ ತಮ್ಮ ಇಂಪ್ಯಾಕ್ಟ್ ಅನ್ನು ತಮಗೆ ಬೇಕಾದ ಹಾಗೆ ಯಾವ ಸಂದರ್ಭ ಡಿಮಾಂಡ್ ಮಾಡ್ತಿದ್ದಾರೆ ಮಾಡಿ ಹೋಗ್ತಾರೆ, ಗೊತ್ತುಪಡಿಸೋದಿಲ್ಲ. ಅವರು ಎಂದು ತಾವು ಗುರುಗಳು ಘೋಷಿಸುವುದಿಲ್ಲ, ಅವರು ಎಂದು ಶಿಷ್ಯರನ್ನು ಕಲಿಯೋದಿಲ್ಲ. ಆದ್ರೆ ಕೆಲವರು, ನಾವು ನಿಮ್ಗೆ ಕುಂಡಲಿನಿ ಜಾಗೃತ ಮಾಡ್ತೇವೆ, ನಾವು ನಿಮ್ಗೆ ಇಷ್ಟು ದಿನಗಳ ಒಳಗೆ ದೇವರನ್ನು ತೋರಿಸ್ತೇವೆ. ದಯವಿಟ್ಟು ತಪ್ಪಿಲೇಬೇಡಿ, ಹಾಗೆ ಮಾಡ್ಲಿಕ್ಕೆ ಇದು ಅಂಗಡಿ ಅಲ್ಲ, ದೇವರ ಅಂಗಡಿಯ ವಸ್ತು ಅಲ್ಲ. ಕುಂಡಲಿನಿ ಅನ್ನೋದು ಮನುಷ್ಯನ ಪ್ರತಿಯೊಬ್ಬನ ಒಳಗೂ ಇರುವ ಅತ್ಯಂತ ಅದ್ಭುತವಾದ ಶಕ್ತಿ. ಅದು ಎಷ್ಟು ಪವರ್ಫುಲ್ ಇದೆ ಅಂದ್ರೆ, ಈಗ ನಿಮಗೆ ಹೇಗೆ ಎಕ್ಸ್ಪ್ಲೈನ್ ಮಾಡಬಹುದು ಅಂದ್ರೆ, ನನಗೆ ನೋಡುವ ಶಕ್ತಿ ಇದೆ, ಕೇಳುವ ಶಕ್ತಿ ಇದೆ, ಉಸಿರಾಡುವ ಶಕ್ತಿ ಇದೆ, ಮಾತನಾಡುವ ಶಕ್ತಿ ಇದೆ, ಕೈಯಿಂದ ದೂಡುವ ಶಕ್ತಿ ಇದೆ, ನಡೆಯುವ ಶಕ್ತಿ ಇದೆ, ದೇಹಕ್ಕೊಂದು ಶಕ್ತಿ ಇದೆ, ಜೀರ್ಣ ಶಕ್ತಿ ಇದೆ. ಈ ಶಕ್ತಿಗಳು ಆಯಾ ಅವಯವಗಳಲ್ಲಿ ಇವೆ. ಸಪೋಸ್ ಇಷ್ಟೂ ಶಕ್ತಿ ಏಕಕಾಲಕ್ಕೆ ಒಂದು ಕೇಂದ್ರದಲ್ಲಿ ಕಾನ್ಸಂಟ್ರೇಟ್ ಆದ್ರೆ ಆ ಶಕ್ತಿಯ ಲೆವೆಲ್ ಎಷ್ಟಿರ್ಬೋದು? ಅದು ಕುಂಡಲಿನಿ. ಅಂದ್ರೆ ಒಂದು ಪವರ್ ಪ್ಲಾಂಟಿನಿಂದ ಎನರ್ಜಿಯನ್ನು ಬೇರೆ ಬೇರೆ ಕಡೆ ಕಂಬಗಳ ಮೂಲಕ ಕಳುಹಿಸಲಾಗಿದೆ. ಕಂಬಗಳಲ್ಲಿ ಪ್ರವಹಿಸುವ ಕರೆಂಟ್ ಪವರ್ ಪ್ಲಾಂಟಿನ ಮೂಲ ಟ್ರಾನ್ಸ್ಫಾರ್ಮರ್ಗೆ ಬರುವ ಮೊದಲಿನ ಪ್ಲಾಂಟಿನ ಪವರ್ ಅಲ್ಲ. ನಾನು ಹೀಗೆ ಹೇಳಿದ್ರೆ ಮತ್ತೆ ನನ್ನನ್ನು ದ್ವೈತಿಯೋ ಅನ್ಬೇಡಿ. ಯಾವುದು ನಾವು ಭಗವಂತನ ಶಕ್ತಿ ಅಂತ ಹೇಳ್ತೇವೆ ಅಲ್ಲಿಯವರೆಗೆ ನಮ್ಮ ಶಕ್ತಿ ಇದೆ. ಅಲರ್ಟ್ ಮಾಡಬೇಕಾದ್ರೆ ಭಗವಂತನಲ್ಲದೆ, ಗುರುವಲ್ಲದೆ ಬೇರೆಯವರಿಗೆ ಸಾಧ್ಯ ಇಲ್ಲ ಅದನ್ನು ಅಲರ್ಟ್ ಮಾಡೋದಿಕ್ಕೆ. ಆದರೆ ನಿಜವಾದ ಗುರು ಅಲರ್ಟ್ ಮಾಡ್ತಾನಲ್ಲ, ಅದು ಈ ಸ್ಕೀಮುಗಳ ಗುರು ಅಲ್ಲ.
ಸ್ಕೀಮ್ಗಳ ಗುರು ನಿಮಗೆ ಇಷ್ಟು ಕೊಟ್ರೆ ನಾವು ಇಷ್ಟು ಸಾವಿರ ಕೊಡಿ ನಿಮಗೆ ಕುಂಡಲಿನಿ ಜಾಗೃತಿ ಮಾಡ್ತೇವೆ, ಅಲ್ಲ, ಖಂಡಿತ ಅಲ್ಲ. ಹೀಗೆ ಒಂದು ಅಧ್ಯಾತ್ಮದ ಸರ್ಚ್ ಅನ್ನು ನಾವು ಏನ್ ಮಾಡಿದೆವು ಅಂದ್ರೆ, ನಾನು ಹೇಳಿದ ಈ ಪುಟ್ಟ ಮಕ್ಕಳ ಅವಸ್ಥೆಯಲ್ಲಿ ನಮ್ಮೊಳಗೆ ಇರುವ ಅಂತರಾತ್ಮನ ಅಸಾಧ್ಯತೆಯನ್ನು ಟ್ರಾನ್ಸ್ಫರ್ ಮಾಡಿದೆವು. ಯಾರಾದ್ರೂ ನಿಮ್ಮನ್ನೇ ನೀವು ಕೇಳಿಕೊಂಡು ನೋಡಿ, ನಮ್ಮ ಒಳಗೆ ಇರುವ ನಾನು ಹೇಳಿದ ಆ ಪುಟ್ಟ ಮಗುವಿನ ಅವಸ್ಥೆಯಲ್ಲಿರುವವನಿದ್ದಾನಲ್ಲ, ಅವನೊಬ್ಬನನ್ನು ನಂಬಿದ್ರೆ ಅದು ಯಾವ ಪರಿ ಗೈಡ್ ಮಾಡ್ತಾನೆ ಅಂದ್ರೆ, ನಾನು ನಿಮಗೆ ಅದರ ಇನ್ನೊಂದು ಮುಖ ಹೇಳ್ತೇನೆ. ಸ್ವತಃ ಗುರುವಿನಿಂದ ಆಯ್ಕೆ ಆದ ಶಿಷ್ಯರು ಅಂತ ಇರ್ತಾರೆ. ಈಗ ಉದಾಹರಣೆಗೆ ನೀವು ನನ್ನ ಜೀವಿತಾವಧಿಯಲ್ಲಿ ನನ್ನನ್ನು ನನ್ನ ಗುರುಗಳು ಬಂದು ಆಯ್ಕೆ ಮಾಡಿ ಕರ್ಕೊಂಡು ಹೋದ್ರು. ನನಗೆ ಏನೂ ಗೊತ್ತಿರಲಿಲ್ಲ, ನಾನು ಅಧ್ಯಾತ್ಮಕ್ಕೆ ಬರಬೇಕು, ಈ ದಾರಿ ನಡಿಬೇಕು, ಏನು ಗೊತ್ತಿಲ್ಲದ ಕಾಲದಲ್ಲಿ ನನ್ನ ಪಾಡಿಗೆ ಉಪನ್ಯಾಸಕ್ಕೆ ಆಗಿದ್ದಾಗ ನನ್ನ ಗುರುಗಳು ಕಾಮರು ಅವರು ಒಂದು ದಿನ ಬಂದು ಅದು ನನ್ನನ್ನು ಅಲ್ಲಿಗೆ ಪಿಕ್ ಮಾಡಿದ್ರು. ಬಹುಶಃ ನಾನು ಆ ಬಳಿಕ ಈ ಕಡೆಗೆ ತಿರುಗಿ ನೋಡ್ಲಿಲ್ಲ, ನಾನು ಹೋದೆ. ಇದು 94ರಲ್ಲಿ ಆಯ್ತು. ಅನೇಕರಿಗೆ ಈ ತರದ ಅನುಭವ ಆಗ್ತದೆ. ನಮ್ಮನ್ನು ಅವರೇ ಬಂದದ್ದು, ಅವರೇ ಹೀಗೆ ಹೇಳಿದ್ದು, ನಾವು ಹೋಗಿದ್ದು ಹಾಗೇನೆ ಅಂತ. ನಾನು ಅದರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯಗಳನ್ನು ಹೇಳಲ್ಲ. ಅದು ಎಷ್ಟು, ಅದು ಕರ್ಕೊಂಡು ಹೋದ ರೀತಿ ಎಷ್ಟು ಅನ್ನೋದು ಕೂಡ ಆಮೇಲೆ ಕೌಂಟ್ ಆಗುತ್ತಲ್ಲ. ಯಾಕೆ ಕರ್ಕೊಂಡು ಹೋದ್ರು, ಏನ್ ಮಾಡಿದ್ರು. ಈ 4 ವರ್ಷ ನನ್ನನ್ನು ಕರ್ಕೊಂಡು ಹೋದಾಗ ನೋಡಿ, ನನ್ನ ಗುರುಗಳು ನನಗೆ ಹೋಗುವಾಗ ಹೇಳಿದ್ರು, ನಾನಿನ್ನು ಮನೆಯ ಗೇಟಿನ ಹೊರಗೆ ಹೋಗುವಾಗ 94 ಅಕ್ಟೋಬರ್ 7 ತಾರೀಕು ನಾನು ಎಲ್ಲ ಬಿಟ್ಟು ನನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟೆ. ನನ್ನ ಅಪ್ಪನನ್ನು ಬಿಟ್ಟು ಮತ್ತೆ ಯಾರಿಗೂ ಮನೆಯಲ್ಲಿ ಹೇಳದೆ, ನನ್ನ ಅಪ್ಪನಿಗೆ ಮಾತ್ರ ಹೇಳಿ, ನನ್ನ ಅಪ್ಪ ನೀನು ತುಂಬಾ ತಡ ಮಾಡಿದೆ ಅನ್ನುವ ಉತ್ತರದ ಜೊತೆಗೆ ಧಾರಾಕಾರ ಹತ್ತು ಕಳಿಸಿದ ಮೇಲೆ ನಾನು ಗೇಟು ದಾಟಿದ್ದೇನಷ್ಟೇ ನನ್ನ ಒಂದು ಸೂಟ್ಕೇಸ್ ಜೊತೆಗೆ. ನನ್ನ ಗುರುಗಳು ಹೀಗೆ ಬೆನ್ನು ನೇವರಿಸಿ ಹೇಳಿದ ಮೊದಲ ನನ್ನ ಮಾತು, ಮಗಳೇ, ನೀನು ಇವತ್ತು ನನ್ನ ಜೊತೆಗೆ ಬಂದಿದ್ದಿ, ಇಂದಿನಿಂದ 4ನೇ ವರುಷದ ಮಾರನೆಯ ದಿನ, ಇಂದಿನಿಂದ 4ನೇ ವರುಷದ ಮಾರನೆಯ ದಿನ ನಾನು ಇಲ್ಲದೆ ಇದ್ರೆ ನೀನು ಯಾಕೆ ಅಂತ ಕೇಳಬಾರ್ದು. ಫಸ್ಟ್ ಅನೌನ್ಸ್ಮೆಂಟ್ ಗೇಟು ದಾಟಿದ ತಕ್ಷಣ. ನೀವು ನಂಬಿದ್ರೆ ನಂಬಿ, ಆ ಬಳಿಕ ನನಗೆ ಅದು ಆಫ್ ದಿ ರೆಕಾರ್ಡ್, ನನಗೆ ಗೊತ್ತೇ ಇಲ್ಲ ಅವ್ರು ಹೇಳಿದ್ದಾರೆ ಅಂತ. ಅವರು ಮರಣ ಸಂಭವಿಸಿತು, ಅವರು ದೇಹ ತ್ಯಾಗ ಮಾಡಿದರು. ದೇಹ ತ್ಯಾಗ ಮಾಡಿದರು ಅನ್ನೋದು ಯಥಾರ್ಥದಲ್ಲಿ ಹೇಳುವುದು. ನಾನು ಸಾಯುವುದು ಬೇರೆ, ತಾನೇ ಬಿಡುವುದು ಬೇರೆ. ನಾನು ನೋಡಿದ ಅತ್ಯಂತ ಸುಂದರ ಮರಣ ನನ್ನ ಗುರುಗಳು. ಅವರು ಎಲ್ಲರ ಹಾಗೆ ನರಳಲಿಲ್ಲ, ಅವರಿಗೆ ಗೊತ್ತೇ ಇಲ್ಲದೆ ಅವರ ಪ್ರಾಣ ಹೋಗಿಲ್ಲ, ಅವರು ಹೇಳಿ ಹೋದರು. ಎಷ್ಟು ಖಚಿತ ಅಂದ್ರೆ, ಅವರು 2 ಮಾತು ಹೇಳಿದ್ರು ನನ್ನ ಹತ್ರ ತನ್ನ ಜೀವಿತಾವಧಿಯ 4 ವರ್ಷ ನಾನು ಅವರ ಜೊತೆಗಿರುವಾಗ. ಒಂದು ಮಾತು ಅವರು ಹೇಳಿದ್ದು, ಯೋಗಿಯೊಬ್ಬನು ಮೈಯ ಮೇಲೆ ಬಟ್ಟೆ ತೊಟ್ಟು ಸಾಯುವುದಿಲ್ಲ. ಇದು ಅವರದ್ದೇ ವಾಕ್ಯ. ಯೋಗಿಯೊಬ್ಬನು ಮೈಯ ಮೇಲೆ ಬಟ್ಟೆ ತೊಟ್ಟು ಸಾಯುವುದಿಲ್ಲ. 2ನೇ ವಾಕ್ಯ ಅವರದ್ದು, ನನ್ನ ಅವಯವಗಳು ನನ್ನ ಮಾತು ಕೇಳದ ದಿನ ನಾನು ಇರುವುದಿಲ್ಲ. ಖಚಿತ ವಾಕ್ಯ. ನನ್ನ ಅವಯವಗಳು ನನ್ನ ಮಾತು ಕೇಳದ ದಿನ ನಾನಿರುವುದಿಲ್ಲ. ಈ 2 ಮಾತುಗಳನ್ನು ನನಗೆ ಹೇಳಿದ್ರು. ಆವತ್ತು ಅಕ್ಟೋಬರ್ 20, 98 ಅವರು ಹೊಟ್ಟೆ ಉರಿತದೆ ಅಂತ, ಹೊಟ್ಟೆ ನೋವು ಅಂತ ಹೇಳ್ತಿದ್ರು ಅಂತ ಅವರನ್ನ ನಾವು ಬೆಂಗಳೂರಿನ ಅವರನ್ನು ಬಹಳ ಪ್ರೀತಿಸುವ ಒಬ್ಬ ಶಿಷ್ಯರು ಗಂಗಾಧರನ್ ಅವರ ಹತ್ರ ನಾವು ಕರ್ಕೊಂಡು ಹೋಗಿದ್ವಿ. ಗಂಗಾಧರಣ್ಣ ಹೇಳಿದ್ರು, ಕರ್ಕೊಂಡು ಬನ್ನಿ ಒಮ್ಮೆ ಪರೀಕ್ಷೆ ಮಾಡುವ ಅಂತ. ಬೆಳಿಗ್ಗೆ 5:30ಯಿಂದ 8:30ವರೆಗೆ ಅವರ ECG ಆಗಿದೆ. ಅವರ ಹಾರ್ಟು, ಲಿವರು, ಕಿಡ್ನಿ ಏನೆಲ್ಲ ಟೆಸ್ಟ್ಗಳು, ಸ್ಕ್ಯಾನ್ ಅವು ಆಗಬೇಕು ಎಲ್ಲ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಎಂಡೋಸ್ಕೋಪಿ. ಅಂದ್ರೆ ಒಬ್ಬ ಡಾಕ್ಟರ್ ಯಾವುದನ್ನೆಲ್ಲ ಪರೀಕ್ಷೆ ಮಾಡ್ತಾನೆ ಅಷ್ಟು ಪರೀಕ್ಷೆ ಮಾಡಿದ್ದಾರೆ, ಎಲ್ಲವೂ ನಾರ್ಮಲ್, ಯಾವ ಸಮಸ್ಯೆಗಳಿಲ್ಲ. ಎಂಡೋಸ್ಕೋಪಿ ಮಾತ್ರ ಆಸಿಡಿಟಿಯನ್ನು ತೋರಿಸ್ತಿದೆ, ಬರ್ನಿಂಗ್ ಸ್ಟೊಮಕ್, ಇದೊಂದೇ ಕಂಪ್ಲೇಂಟ್. ಅಲ್ಲಿನ ಮನೆಗೆ ಬಂದು ರೂಮ್ನಲ್ಲಿ ಗಂಗಾಧರಣ್ಣನ ಮನೆಯಲ್ಲಿ ಕೂತಿದ್ದೇವೆ ನಾವು. ಗಂಗಾಧರಣ್ಣ ಆಸಿಡಿಟಿಗೆ ಮಾತ್ರೆ ಕೊಡಬೇಕು, ಅದಕ್ಕೆ ಪೂರ್ವದಲ್ಲಿ ಇಡ್ಲಿಯನ್ನು ಮೊಸರಿನೊಟ್ಟಿಗೆ ಕಲಸಿ ಕೊಡು, ಸ್ವಲ್ಪ ಸಕ್ಕರೆ ಹಾಕಿ ವೀಣಾ ಅಂದು ಇಡ್ಲಿ ಮೊಸರು ಕಲಸಿ ಕೊಟ್ಟರೆ ಅವ್ರು ತಿಂದ್ರು, ಮಾತ್ರೆ ತಗೊಂಡಿದ್ದಾರೆ. ಹೀಗೆ ಒಂದಕ್ಕೆ ಹೋಗ್ಬೇಕು ಅಂತ 10:30 ಒಂದಕ್ಕೆ ಹೋಗ್ಬೇಕು ಅಂತ ಕೈ ಬೆರಳು ಮಾಡಿದ್ದಾರೆ. ಅಲ್ಲೇ ನಿಂತಿದ್ದ ಡಾಕ್ಟರ್ ಗಂಗಾಧರ್ ಅವರ ಹೆಂಡತಿ ಆಚೆಗೆ ಹೋದ್ರು. ನಾನು ಇಲ್ಲೇ ರೂಮಿನ ಮೂಲೆಯಲ್ಲಿರುವ ಬಾತ್ರೂಮಿಗೆ ಅಪ್ಪ ಹೋಗಿದ್ದಾರೆ, ನಾನು ಬಾಗಿಲು ತೆಗೆದೇನೋ ಅವ್ರು ಹೋಗಿದ್ದಾರೆ. ಅಪ್ಪಯ್ಯ ಅಂತ ನಾನು ಕರೀತಿದ್ದೆ, ಅಪ್ಪ ಅಂತ ಕರೀತಿದ್ದೆ. ಅವರು ಹೋಗಿ ಅವರ ಮೂತ್ರಶಂಕೆ ಮುಗಿಸಿ ಬರುವ ಅವಧಿ ಎಷ್ಟು ನಮಗೊಂದು ಅಂದಾಜಿರುತ್ತೆ. ಅವ್ರು ಯಾಕೋ ಬರ್ಲಿಲ್ಲ. ಮೂತ್ರಶಂಕೆ ಮುಗಿಸಿ ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ ಅಂತೇಳಿ ಪಾಪ ಅಂತ ನಾನು ಬಾಗಿಲು ತೊಗೊಂಡೆ. ಅವ್ರು ತನ್ನ ಬಟ್ಟೆ ತೊಡ್ಲಿಕ್ಕೆ ಕಷ್ಟಪಡ್ತಿದ್ದ ಹಾಗೆ ಕಾಣಿಸ್ತದೆ. ಅವ್ರು ಯಾಕೋ ಬಟ್ಟೆ ತೊಳಿಲಿಕ್ಕೆ ಯಾಕೆ ಕಷ್ಟಪಡ್ಬೇಕು, ಇಲ್ಲಿ ಬಂದು ತೊಟ್ರೆ ಆಯ್ತು ಅಂತ ಹೇಳಿದೆ. ನೋಡಿ, ನನ್ನನ್ನ ಹಾಗೆ ವಿಧಿಸಿದ್ದು ಕಾಣ್ತದೆ. ನಾನು ಆ ಬಟ್ಟೆ ತಗೊಂಡೆ, ಅವರನ್ನು ಬತ್ತಲೆ ತಂದು
ನೀವು ಅದ್ಯಾಕೆ ಬಟ್ಟೆ ಅಲ್ಲಿ ಕಷ್ಟಪಡ್ತೀರಿ ಪಾಪ, ಇವ್ ತೊಡಿ ಅಂತ ಅವ್ರು ದೋತ್ರ ಕಚ್ಚೆ ಹಾಕ್ತಿದ್ರು. ಅದು ಇದಕ್ಕೊಂದು ತೊಡಿಪ್ಪ ಅಂತ ನಾನು ಕರ್ಕೊಂಬಂದು ಮಂಚದ ಮೇಲೆ ಈಗ ಕೂಡಿಸಿದ್ದೀನಿ. ಅವರು ಬೆತ್ತಲೇ ಇದ್ದಾರೆ. ಯೋಗಿಯೊಬ್ಬ ಮೈಯ ಮೇಲೆ ಬಟ್ಟೆ ತೊಟ್ಟು ಸಾಯುವುದಿಲ್ಲ, ಬತ್ತಲೇ ಇದ್ದಾರೆ. ನಾನು ಹೀಗೆ ನೋಡೋ ನಂಗೆ ಅನ್ನಿಸ್ತು ಅವರಿಗೆ ಮಲಬಾಧೆ ಆಗಿರ್ಬೇಕು ಅಂತ ಅದನ್ನು ಮೆಟ್ಟಿರ್ಬೇಕು ಅಂತ. ಯಾಕಂದ್ರೆ ಅವರ ಹೆಜ್ಜೆಗಳಲ್ಲಿ ಆ ಒಂದು ಮಲ ಮೆಟ್ಟಿದ ಗುರುತು ಕಾಣ್ತಿತ್ತು ನನಗೆ. ನಾನು ತಕ್ಷಣ ಏನ್ ಮಾಡಿದೆ, ಆ ಟಾಯ್ಲೆಟ್ ಎಲ್ಲ ನೀರು ಹಾಕಿ ಕ್ಲೀನ್ ಮಾಡಿ ಒಂದು ಬಕೆಟ್ ನೀರು ತಗೊಂಡು, ಸಣ್ಣ ಪುಟ್ಟ ಬಕೆಟ್ ಟಾಯ್ಲೆಟ್ ನಲ್ಲಿ ಇರುವಂಥದ್ದು ತಗೊಂಡ್ಬಂದು ಅವರ ಕಾಲಿನ ಹತ್ರ ಕೂತಿದ್ದೇನೆ. ಕಾರಣ ಎಷ್ಟೇ ಅವರು ಮಲಬಾಧೆಯನ್ನು ಮೆಟ್ಟಿದ್ದಾರಾದ್ರಿಂದ ಅವರ ಕಾಲು ತೊಳೆಯೋಣ ಅಂತ ನಾನು ಅವರ ಪಾದ ತೊಳೆಯುತ್ತಿದ್ದೇನೆ. ಅವ್ರು ನನ್ನನ್ನು ಹೀಗೆ ಕೂತ್ಕೊಂಡು, ಅವ್ರು ಬಹಳ ಅಂದ್ರೆ ವಜ್ರಕಾಯ ನಾಗುವಂತ ಅನುಗ್ರಹ ಪಡೆದವರು ಆದ್ವಾನಿ ಲಕ್ಷ್ಮೀಬಾಯಿಯವರಿಂದ, ತನ್ನ ಗುರುಮುಖಿನ. ಆದ್ವಾನಿ ಲಕ್ಷ್ಮೀಬಾಯಿ ಆಗ ಬದುಕಿರ್ಲಿಲ್ಲ ದೈಹಿಕವಾಗಿ, ಆದ್ರೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮೀಜಿಯ ಸನ್ನಿಧಿಯಲ್ಲಿ ಇವರ ಗುರುಗಳು ಅಲ್ಲಿ ನೋಡು ಯಾರು ಬರುವುದು ನೋಡು ಅಂತ ನದಿಯನ್ನು ಆಚೆ ಬರಿಗೆ ತೋರಿಸ್ತಾರೆ. ನನಗೆ ಯಾರು ಕಾಣಲ್ಲ ಅಂತ ಅವ್ರು ಅಂದಾಗ ಕಣ್ಣನ್ನು ಸವರಿ ಗುರುಗಳು ಹೇಳ್ತಾರೆ, ಈ ನಿರ್ದಿಷ್ಟ ಕಣ್ಣುಗಳಿಂದ ನೋಡುವಂತ. ಆಗ ಆದ್ವಾನಿ ಲಕ್ಷ್ಮೀಬಾಯಿ ಪದ್ಮಪಾದಳಾಗಿ ನೀರ ಮೇಲೆ ನಡೆದು ಬರುವುದನ್ನು ನೋಡ್ತಾರೆ. ಈಗ ಅವ್ರ ತಾಯಿ ಕಾಣ್ತಾರೆ ನಡ್ಕೊಂಡು ಬರುವುದಲ್ಲಾಗ ಆ ತಾಯಿ ಬಂದು ನನ್ನ ಶಿಷ್ಯ ಇವ ಅನುಗ್ರಹ ಮಾಡುವಂದಾಗ ಅವರು ಮಾಡಿದ ಮೊದಲ ಅನುಗ್ರಹ ವಜ್ರಕಾಯ ನಾವು ನಿರೋಗಿ ಆಗ. ಹಾಗಾಗಿ ಅವರು ವಜ್ರಕಾಯ. ಅವರ ವಯಸ್ಸು ಆಗ 78. ನಾನು ಹೇಳುವ ಈ ದಿವಸ ಅಕ್ಟೋಬರ್ 20. ಅವ್ರು ನನ್ನನ್ನ ಹೀಗೆ ಎತ್ತರಕ್ಕೆ ಎತ್ತುವುದು ದೊಡ್ಡದಲ್ಲ, ಹೀಗೆ ಅಗಲಕ್ಕೆ ನಾವು ಹಾರಿಜಾಂಟಲ್ ಎತ್ತುವುದು ಅಂತಿರೋದು, ಹಂಗೆ ಎತ್ಕೊಂಡು ಉಪ್ಪರಿಗೆ ಹತ್ತುವಷ್ಟು ಬಹಳ ಗಟ್ಟಿ ಮನುಷ್ಯ. ಅವರು ಅವತ್ತಲ್ಲಿ ಕೂತ್ಕೊಂಡು ನಾನು ಪಾದ ತೊಳಿತಾ ಇದ್ದೇನೆ. ಅವರು ಹೀಗೆ ನನ್ನ ನೋಡ್ತಾರೆ. ಇನ್ನೂ ನನ್ನ ಕೈಯಲ್ಲಿ ಆಗುವುದಿಲ್ಲ ಮಗಳೇ ಅನ್ನೋದಿಲ್ಲ. ಈ ವಾಕ್ಯ ಅದರಲ್ಲಿ ವಿಷಾದ ಇರಲಿಲ್ಲ, ಕೋಪ ಇರಲಿಲ್ಲ, ನಿರ್ಣಯ, ಖಚಿತವಾದ ನಿರ್ಣಯ. ಆ ವಾಕ್ಯ ಮುಗಿಯುವಾಗ ಅವರು ದೇಹತ್ಯಾಗ ಆಗಿತ್ತು, ಬಿಟ್ಟಾಯ್ತು. ಅವರು ಲೇ ಅನ್ನುವಾಗ ತಲೆ ಹೋಗಿ ಮಂಚದ ಕೈಗೆ ಬಡದಾಗಿತ್ತು, ಅಷ್ಟು ಹೊರಟೋಗಿ ಆಯ್ತು. ಅವರ ಎರಡನೇ ವಾಕ್ಯ ಇದ್ದದೇನು, ನನ್ನ ಅವಯವ ನನ್ನ ಮಾತು ಕೇಳದ ದಿನ ನಾನಿರುವುದಿಲ್ಲ. ಅದು ಅವರ ಕಾಲು ಅವರ ಮಲ ಬಾಧೆಯನ್ನು ಮೆಟ್ಟಿದ್ದನ್ನು ನಾನು ತೊಳಿಲಿಕ್ಕೆ ಬಂದೆ ನೋಡಿ. ಅವರಿಗೆ ಗೊತ್ತಾಯ್ತು ನಾನು ಬಹುಶಃ ಕಾಲಿನಲ್ಲಿ ಏನನ್ನು ತೊಳೆದಿದ್ದೇನೆ. ನನ್ನ ಅವಯವ ನನ್ನ ಮಾತು ಕೇಳದ ದಿನ ನಾನಿರುವುದಿಲ್ಲ. ನೋಡಿ, ಹೀಗೆ ಒಬ್ಬ ಗುರು ಖಚಿತ ವಾಕ್ಯನಿಂದ ತಾನು ಏನನ್ನು ಮಾಡಬೇಕು ಅಂತ ಟಾರ್ಗೆಟ್ ಮಾಡಿ ತನ್ನ ಶಿಷ್ಯನನ್ನು ಹೀಗೆ ಆಗ್ಬೇಕು ಅಂತ ಕರೆಸಿಕೊಂಡು 4 ವರ್ಷ ತನ್ನ ಜೊತೆಗೆ ಇಟ್ಟುಕೊಂಡಾಗ ಆ ಹೊತ್ತಿನಲ್ಲಿ ಎಲ್ಲಾ ಮಾಡಿರ್ತಾನೆ ಅಂತ ನೀವೇನಾದ್ರೂ ಭಾವಿಸಿದ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಗುರು ಏನೂ ಮಾಡಿರುವುದಿಲ್ಲ. ಮಾಡಿರುವುದಿಷ್ಟೇ, ಒಳ ಒಂದು ಸ್ಪಾರ್ಕ್ ಇದೆ, ಅದರ ಬೆನ್ನ ಹತ್ತು ನಿನಗೆ ಗತಿ ಗಟ್ಟಿ ಇದ್ರೆ ಮುಟ್ತಿ, ಇಲ್ಲದ್ರೆ ನಿನ್ನ ಹಣೆ ಬರ, ಅಷ್ಟೇ ರೆಡಿ ಮಾಡೋದು ಗುರು. ಹಾಗಾಗಿ ಒಬ್ಬ ಗುರು ರೆಡಿ ಮಾಡ್ತಾನ ಅಂತ ಆ ಅರ್ಥದ ಅಂತೆವಾಸಿ ಅಂತ ಒಬ್ಬ ಶಿಷ್ಯನನ್ನು ಆಯ್ಕೆ ಮಾಡಿದ ಗುರು ಅವನೇ ರೆಡಿ ಮಾಡುವುದಿಲ್ಲ. ಇನ್ನು ಯಾವುದೋ ಒಂದು ಅಂಗಡಿ ಇಟ್ಟು ನಾವು 25,000 ಕೊಟ್ರೆ ಅದನ್ನು ಮಾಡ್ತೇವೆ, 1 ದಿವಸ ಇದ್ರೆ ಇದನ್ನು ಮಾಡ್ತೇವೆ, 10 ದಿವಸಕ್ಕೆ ಇದನ್ನು ಮಾಡ್ತೇವೆ ಅನ್ನೋರು ಹೇಗೆ ಮಾಡಿ ಅದು ಯೋಚನೆ ಮಾಡಿ. 4 ವರ್ಷ ನನ್ನ ಒಂದು ಉದಾಹರಣೆ ಕೊಟ್ಟೆ. ನಿಮಗೆ ಗೊತ್ತು, ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನು ಯಾವ ಪರಿ ಆಯ್ಕೆ ಮಾಡಿದ್ರು, ಯಾವ ಪರಿ ಜೊತೆಗಿದ್ರು, ಎಂತೆಂಥ ಘಟನೆಗಳನ್ನು ನೀವು ರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಜೀವನದ ಘಟನೆಗಳನ್ನು ನೀವು ನೋಡ್ತೀರಿ. ಆದರೆ ನೀವೇ ಗಮನಿಸಿ, ವಿವೇಕಾನಂದರು ಆ ಬಳಿಕ ರಾಮಕೃಷ್ಣ ಪರಮಹಂಸರು ದೇಹಾಂತ್ಯ ಆದ ಬಳಿಕ 9 ವರ್ಷ ಬೇಕಾಗ್ತದೆ ಅವರಿಗೆ ತನ್ನ ನಡೆ ಯಾವ ಕಡೆಗೆ, ತನ್ನ ನಡೆ ಯಾವ ಕಡೆಗೆ ಅಂತ ಗೊತ್ತುಪಡಿಸಿ ಇದು ನೋಡು ರೆಡಿಮೇಡ್ ದಾರಿ ಅಂತ ಖಂಡಿತ ಒಬ್ಬ ಹಾಗೆ ಕರೆದುಕೊಂಡು ಹೋದ ಗುರುವೇ ತೋರಿಸೋದಿಲ್ಲ. ಇನ್ನು ಸಾಮಾನ್ಯ ನಾನು ಅನ್ನುವ ಗುರುಗಳು ಏನು ತೋರಿಸಿ ಆಗುತ್ತೆ. ಆದ್ರಿಂದ ಅಲ್ಟಿಮೇಟ್ಲಿ ಹಾಗಾದ್ರೆ ಆ ಗುರು ಕರ್ಕೊಂಡು ಹೋದಲ್ಲ, ಆ ಗುರು ಕರ್ಕೊಂಡು ಹೋಗ್ತಾನೆ ನೋಡಿ, ಯಾರಿಗೂ ಏನು ಗೊತ್ತಾಗದ ಹಾಗೆ ತನ್ನ ಪ್ರಭಾವ ಬೀರ್ತಾನಲ್ಲ, ಅಲ್ಲಿ ಒಂದು ವಿಶೇಷವಾದ ಕೆಲಸ ನಡೆದಿರ್ತದೆ. ಏನ್ ಕೆಲಸ ಅಂದ್ರೆ, ನಾನು ಈಗ ಹೇಳಿದ್ನಲ್ಲ, ಒಳಗೊಬ್ಬ ಇದ್ದಾನೆ, ಅವನನ್ನು ಕೇಳಿದ್ರೆ ಅವ ನಿಮ್ಮನ್ನು ಮುಟ್ಟಿಸ್ತಾನೆ ಅನ್ನುವ ಭಾವ ನಮಗೆ ಗೊತ್ತಿಲ್ಲದೆ ಒಂದು ಇತ್ತಲ್ಲ, ಅದು ಜಾಗೃತವಾಗುವ ಹಾಗೆ ಮಾಡ್ತಾನೆ. ಯಾವ ಮಟ್ಟದ ಜಾಗೃತಿ ಅಲ್ಲಿ ಬರುತ್ತೆ ಅಂದ್ರೆ, ನಿಮಗೆ 3ನೆಯ ಅಥವಾ 2ನೆಯ ಧ್ವನಿಯೇ ಗೊತ್ತಿರುವುದಿಲ್ಲ. ಅದು ಎಷ್ಟು ಲೌಡ್ ಇರ್ತದೆ ಅಂದ್ರೆ, ಅರ್ಜುನನಿಗೆ ಮೌಢ್ಯಕ್ಕೆ ಒಳಗಾದಾಗ ಇನ್ನು ತನಗೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಸೋತೆ ಅಂತ ಬೀಳ್ತಾನಲ್ಲ, ಆ ಬೀಳುವಿಕೆ ನಮ್ಮಲ್ಲಿ ಆರಂಭ ಆಗ್ತದೆ.
ನನ್ನಲ್ಲೇ ಆದನಪ್ಪ, ನಾನಿನ್ನು ಸೋತೆ ಅಂತ. ಈ ಬೀಳುವ ಹೊತ್ತಿಗೆ ಆಗ ಉಳಿಯುವ ಲೌಡು ಧ್ವನಿ ಯಾವುದು ಅಂದರೆ ಶ್ರೀಕೃಷ್ಣನದ್ದು ಮಾತ್ರ. ಹಾಗಿರುತ್ತೆ ಗುರುವಿನ ಧ್ವನಿ. ನಾವು ಬೀಳುತ್ತಲೇ ಹೋಗ್ತೇವೆ. ಅವರು ಹೋದ ಮರುಕ್ಷಣದಿಂದ ನಮಗೆ ಉದ್ಧಾರ ಇಲ್ಲ ಅನ್ನುವಷ್ಟು ನಾವು ಅಧಃಪತನದ ಪರಂಪರೆ ಕಾಣ್ತೇವೆ. ಅಷ್ಟು ಹೊಡೆತ ಬೀಳುತ್ತದೆ. ನಿರ್ನಾಮ ಆಗುವುದೇ, ನಮ್ಮನ್ನು ನಿರ್ನಾಮ ಮಾಡುವುದೇ ಆಗ ಗುರುವಿನ ಕೆಲಸ. ಅಷ್ಟು ಬೀಳ್ತೇವೆ. ಬಿದ್ದಾಗ ಬದುಕಿಲ್ಲ, ಇದು ಸಾಯುವುದು, ನಮ್ಗೆ ಆತ್ಮಹತ್ಯೆ ಗತಿ ಎಲ್ಲ ಅನ್ಸುತ್ತೆ. ಅರೆ ಕ್ಷಣ ಬಿಡಲ್ಲ ಆ ಒಳಗಿನ ಧ್ವನಿ. ಎಷ್ಟು ಲೌಡ್ ಅಂದ್ರೆ, ಮತ್ತೆ ಆ ಲೌಡ್ ಧ್ವನಿಗೆ ನಮ್ಮ ಗುರುವಿನ ಸ್ವರ. ನಾವು ಮಾಡುವುದಲ್ಲ, ಹಾಗೆ ಒಂದು ವ್ಯವಸ್ಥೆ. ಗುರುವೇ ಲೌಡಾಗಿ ಮಾತನಾಡಿದ ಹಾಗೆ. ನೀನು ನನಗೆ ಆ ಸಂದರ್ಭಗಳಲ್ಲಿ ನನ್ನ ಆ ಅಧಃಪತನವು 1 ವರ್ಷದ ಪ್ರಳಯಾಂತಿಕ ಅನುಭವವು ಆಗುವಾಗ ನನ್ನ ಗುರುಗಳ ಧ್ವನಿ ಕೇಳಿದ್ದು ಹೀಗೆ ನನಗೆ: ನೀನು ನನ್ನನ್ನು ಬಿಟ್ಟರು ನಾನು ನಿನ್ನನ್ನು ಬಿಡುವುದಿಲ್ಲ ಮಗಳೇ. ಇದು ಅವರ ವಾಕ್ಯ. ನಂಗೆ ಬೇಡ, ಇನ್ನು ಸಾಕು, ನಿಮ್ಮೊಟ್ಟಿಗೆ ಯಾಕೆ ಬಂದ ಏನೋ, ನಾನು ಹೋದೆ, ಇನ್ನು ನಾನು ಬದುಕಲ್ಲ, ಎಲ್ಲಾರು ಸಾಯ್ತೀನಿ ಅಂದಾಗ ಅವರ ಮಾತು. ನೀನು ನನ್ನನ್ನು ಬಿಟ್ಟರು ನಾನು ನಿನ್ನ ಬೆಂಬಿಡದ ಭೂತ ಮಗಳೇ ಅಂತ ಮತ್ತೊಂದು ಮಾತು. ಮತ್ತೆ ಅವರು ಹೇಳ್ತಿದ್ದದೇ ಇಷ್ಟು: ಸಾಯುವುದಕ್ಕೆ ಸಿದ್ಧಳಾಗು, ನನಗೆ ನಿನ್ನ ಮರಣ ಬೇಕು. ಅಂದ್ರೆ ಇದೆಲ್ಲ ಇದು ಯಾರು ಹೊರಗಿಂದ ಹೇಳುದಲ್ಲ, ಒಳಗಿಂದ ಧ್ವನಿ, ಲೌಡಾದ ಧ್ವನಿ, ಸಾಕ್ಷಾತ್ ನನ್ನ ಗುರುಗಳ ಧ್ವನಿ. ನನಗೆ ಇನ್ಯಾರ ಧ್ವನಿಯೂ ಅಲ್ಲ. ಆಕಾರ ಎಲ್ಲ ಶ್ರೀಕೃಷ್ಣ. ಅವನು ಫಿಸಿಕಲ್ ಇಲ್ಲ, ಈಗ ಅವನು ಸತ್ತಿದ್ದಾನೆ ಅಂತ ನೀನೇ ನೋಡಿದ್ದಿ. ಅವನಿಲ್ಲವಾದ. ಅವ್ರು ಹೇಳಿದ್ರು, ನಾನು ನಿಮ್ಗೆ ಹೇಳಿದೆ, ಗೇಟಿನಿಂದ ಹೊರಗೆ ಬರುವಾಗ ಹೇಳಿದ್ರು, 4 ವರ್ಷದ ಮಾರನೆಯ ದಿನ ನಾನಿಲ್ಲದಿದ್ರೆ ಯಾಕೆ ಅಂತ ಕೇಳಬಾರ್ದು. ಅವರು ಸತ್ತ ತಕ್ಷಣ ನನ್ನಲ್ಲಿ ಬಂದ ಪ್ರಶ್ನೆ, ಪಾಪ ನನಗೆ ಹೇಳದೆ ಹೋದ್ರಿ ಅಲ್ಲ ಅಂದ್ರೆ. ಯಾಕೆಂದ್ರೆ ಅವರಲ್ಲಿ ಸಾಯುವ ಯಾವ ಲಕ್ಷಣವೂ ಇಲ್ಲ. ನಾನು ಹೇಳಿದ್ನಲ್ಲ, ನಾವು ಬಹಳ ಗಟ್ಟಿ. ನಾವು ಇನ್ನು ಮುಂದೆ ಗಂಗೆಗೆ ಹೋಗುದು, ಗಂಗಾಗಡದಲ್ಲಿ ಇರುವಂತೆಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೇವೆ ಬೆಂಗಳೂರಿಗೆ. ಅವ್ರು ಹೋದ್ರಲ್ಲ, ಆಗ ಹುಟ್ಟಿದ ಮೊದಲ ಪ್ರಶ್ನೆ, ನನಗೆ ಹೇಳದೆ ಹೋದ್ರಿ ಅಲ್ಲ ಪಪ್ಪ ಅಂತ. ತಕ್ಷಣ ನೋಡಿ, ಆಫ್ ದಿ ರೆಕಾರ್ಡ್ ಇದ್ದ ಮಾತು ಆನ್ ಆಯಿತು. ನೀನು ನನ್ನ ಜೊತೆಗೆ ಬಂದ 4ನೇ ವರುಷದ ಮಾರನೆಯ ದಿನ ನಾನಿಲ್ಲದಿದ್ದರೆ ಯಾಕೆ ಅಂತ ಕೇಳಬಾರ್ದು. ನಂಗೆ ರಿಪೀಟ್ ಆಯ್ತು. ಲೆಕ್ಕ ಮಾಡಿದ್ರೆ ಸರಿಯಾಗಿ 4 ವರ್ಷ 13 ದಿನ ನಾನು ಅವರೊಟ್ಟಿಗೆ ಬಂದು. ಅಕ್ಟೋಬರ್ 7, 94 ನಾನು ಬಂದದ್ದು. ಅಕ್ಟೋಬರ್ 20, 98 ಅವರು ಹೊರಟು ಹೋದರು. 4 ವರ್ಷ 13ನೇ ದಿನಕ್ಕೆ ಅವರು ಹೊರಟು ಹೋಗಿದ್ದಾರೆ. ಅದನ್ನು ಅವರು ನನಗೆ ಹೊರಡುವಾಗ ಸೂಚಿಸಿದ್ದಾರೆ. ಅಂದರೆ ಒಳಗಿರುವ ಒಬ್ಬ ಅಂತರಾತ್ಮನ ಅವಸ್ಥೆಯಲ್ಲಿರುವ ಗುರು ಇದ್ದಾನಲ್ಲ, ಅವನನ್ನು ಎಚ್ಚರಿಸಲಿಕ್ಕೆ ಈ ಹೊರಗಿನ ಗುರು ಬರ್ತಾನೆ ಹೊರತು ಅವನೇನು ರೆಡಿಮೇಡ್ ಮಾಡಿ ಹೋಗುದಿಲ್ಲ. ನಮ್ಮನ್ನು ಆನಂತರ ನಮ್ಮ ಕೆಲಸ ನಮ್ಗೆ ಹೇಗೆ ಅಂದ್ರೆ ಒಂದು ಸ್ಪಾರ್ಕ್ ಅನ್ನು ಹುಟ್ಟಿಸಿ ಹೋಗ್ತಾನೆ ಅಂತ ನಾನು ಹೇಳಿದೆ. ಒಬ್ಬ ಗುರು ನಮ್ಮ ಒಳಗೆ ಇರುವ ಅಂತರಾತ್ಮನೇ ಗುರು ಅನ್ನುವ ಸ್ಪಾರ್ಕ್ ಅನ್ನು ಹುಟ್ಟಿಸ್ತಾನೆ. ಮುಂದೆ ಹೇಗೆ ಅಂದ್ರೆ, ಆ ಸಣ್ಣ ಕಿಡಿ ಒಂದೋ ನಾಳೆ ಬೇರೆಯವರಿಗೆ ದಾರಿ ತೋರಿಸುವ ದೀಪವಾಗುವ, ಅಥವಾ ನಮ್ಮನ್ನೇ ಸುಟ್ಟು ಹಾಕಿ ನಾಶ ಮಾಡುವ ಕಾಳ್ಗಿಚ್ಚು ಆಗ್ಬೋದು. ನಮ್ಮ ಹಣೆ ಬರಹ ಚೆನ್ನಾಗಿಲ್ಲದಿದ್ರೆ ನಾವು ಆ ಬೆಳಕಿನಲ್ಲಿ ಸುಟ್ಟು ನಾಶವಾಗ್ಬೋದು. ಯಾಕೆಂದ್ರೆ ನಮಗೆ ದಾರಿ ನಡಲಿಕ್ಕೆ ಆಗುದಿಲ್ಲ ಅನ್ನುವ ಅಧೀರತೆ ಬಂದು ಸತ್ತವರು ಎಷ್ಟೋ ಜನ ಇದ್ದಾರೆ. ಕಾಡ್ಗಿಚ್ಚಿನ ಹಾಗೆ ಒಳಗಿನ ಕಿಡಿ ನಮ್ಮನ್ನು ನಾಶ ಮಾಡಬಹುದು. ಇನ್ನೊಂದು, ಅದು ನನ್ನೊಳಗಿನ ದೀಪ ಮಾತ್ರವಾಗದೆ ಜಗತ್ತನ್ನು ಬೆಳಗುವ ಬೆಳಕಾಗುವುದು. ಎಲ್ಲ ಸಾಧ್ಯತೆ ಅನುಗ್ರಹದಿಂದ. ಗುರು ಮಾತ್ರ ಎಲ್ಲ ಸಂದರ್ಭಗಳಲ್ಲೂ ಜೊತೆಗಿರ್ತಾನೆ. ನೆನ್ಪಿಟ್ಕೊಳ್ಬೇಕು, ನನ್ನ ಗುರುಗಳು ಮಾತು ಹೇಳ್ತಾರೆ, ಶಿಷ್ಯ ಸತ್ತನೆಂದಾದರೆ ಅದು ಗುರುವಿನ ಸಾವು, ಶಿಷ್ಯ ಬೆಳೆದರೆ ಅದು ಗುರುವಿನ ಬೆಳವಣಿಗೆ, ಶಿಷ್ಯ ಅತಂತ್ರನಾದರೆ ಗುರು ಅತಂತ್ರ, ಶಿಷ್ಯನಿಗೆ ಮೋಕ್ಷವಾದರೆ ಅಂದು ಗುರುವಿಗೆ ಮೋಕ್ಷ. ಹಾಗಾಗಿ ಅವನ ಡ್ಯೂಟಿ ಶಿಷ್ಯನ ಎಂಡುವರೆಗೂ ಉಂಟು. ಅವ ಸತ್ತು ಹೋದ್ರೂ ಕೂಡ ತನ್ನ ಡ್ಯೂಟಿ ಬಿಡೋಲ್ಲ. ಈ ತರ ಒಂದೊಮ್ಮೆ ಗುರುವಿನ ಅನುಗ್ರಹ ಆದ್ರೆ ಅದು ಆ ಮಟ್ಟಕ್ಕೆ ಇರ್ತದೆ ಹೊರತು ಈಗ ನಾವು ತಿಳಿಯುವ ಸಾರ್ವಜನಿಕ ಗುರುವಿನ ವ್ಯವಸ್ಥೆಯ ಒಳಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಂತರಾತ್ಮ ಅದಕ್ಕೆ ಬೆಸ್ಟ್ ಒಂದು ಮೆಥಡ್ ನಾನು ನಿಮ್ಮೆಲ್ಲರಲ್ಲಿಯೂ ಮತ್ತೆ ಕೇಳಿಕೊಳ್ಳುವುದು, ಹೊರಗಿರುವ ಭಗವಂತನ ಜೊತೆಗೆ ಮಾತನಾಡಿದಷ್ಟೇ ಪ್ರೀತಿಯಿಂದ, ನಮ್ಮ ಅತ್ಯಂತ ಕ್ಲೋಸೆಸ್ಟ್ ಫ್ರೆಂಡಿನ ಜೊತೆಗೆ ಹೇಗೆ ಮುಚ್ಚುಮರೆ ಇಲ್ಲದೆ ಎಲ್ಲಾ ಹೇಳ್ತೇವಲ್ಲ, ಹಾಗೆ ಎಲ್ಲವನ್ನು ನಾವು ನಮ್ಮ ಒಳಗಿನವನಿಗೆ ಹೇಳಿದರೆ ಸಾಕು. ಅವನಷ್ಟು ದೊಡ್ಡ ಗೈಡ್ ಮತ್ತೆ ಯಾರೂ ಇಲ್ಲ. ನಾನು ನನ್ನ ಬಾಲ್ಯದಿಂದ ಮಾಡ್ತಿದ್ದು ರಾಯರ ಜೊತೆಗೆ ಅನುಸಂಧಾನ. ಚಿಕ್ಕವಳಿದ್ದಾಗ ನಾನು ಎಷ್ಟು ತಪ್ಪು ಮಾಡಿದ್ದೇನಲ್ಲ, ತಪ್ಪು ಮಾಡುವುದೇ ಬಾಲ್ಯದಿಂದ ನಮ್ಮ ಕೆಲಸ. ನಮಗೆ ಗೊತ್ತಿರುವುದಿಲ್ಲ, ಆದ್ಮೇಲೆ ಗೊತ್ತಾಗಲ್ಲ ತಪ್ಪು ಅಂತ. ಹೋಗಿ ರಾಯರ ಹತ್ರ ಹೇಳ್ತಿದ್ದೆ ನಾನು, ರಾಯರೇ ಇವತ್ತು ಹೀಗೆ ಮಾಡಿದ್ದೇನೆ, ರಾಯರೇ ನಾನು ಇವತ್ತು ತಪ್ಪು
ಇಂಥದ್ದು ಮಾಡಿದ್ದೇನೆ, ನಂಗೆ ಶಿಕ್ಷೆ ಕೊಡಿ, ನನ್ನನ್ನು ತಿದ್ದಿ, ನನಗೆ ಏನು ಇದರಿಂದ ಪಾರಾಗಲಿಕ್ಕೆ ದಾರಿ ತೋರಿಸಿ, ನನ್ನನ್ನು ಇದೆಲ್ಲ ಇನ್ನೊಂದು ಕಡೆ ಏನಿದೆ ನೀವೇ ಕರ್ಕೊಂಡು ಹೋಗಿ, ಹೀಗೊಂದು ಕಾನ್ವರ್ಸೇಷನ್ ಇದೆ. ಅದಕ್ಕೆ ನಾನು ಬಹಳ ಬಾರಿ ಭಾವಿಸ್ತೇನೆ, ನಮ್ಮ ಒಳಗಿನ ಜೊತೆಗೆ ನಾವು ಆ ಒಂದು ಸಂಬಂಧ ಬೆಳೆಸೋದಿದೆ, ಗ್ರೇಟೆಸ್ಟ್ ಲವ್ ಅಫೇರ್. ಆ ಅಫೇರ್ ಸಂಬಂಧ ನಮ್ಮಲ್ಲಿ ಉಂಟಾದರೆ ನಮಗೆ ಒಂದು ಹೊರಗಿನ ಲವ್ ಅಫೇರ್ ಬೇಕಾಗುವುದಿಲ್ಲ. ಒಳಗಿನ ಲವ್ ಅಫೇರ್ ಇದೆಯಲ್ಲ, ಅದು ಪರಮ ಪೂಜ್ಯವಾದ ಒಂದು ಅನುಭವವನ್ನು ಕೊಡ್ತದೆ. ಅದು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ ಅಂದರೆ, ಆ ಧ್ರುವ ಯಾವ ಪರಿಶುದ್ಧತೆಯ ಭಗವಂತನನ್ನು ಕಂಡಲ್ಲ ಆ ಹಂತಕ್ಕೆ. ಹುಟ್ಟುವುದು ಸಣ್ಣ ಅಪೇಕ್ಷೆಯಿಂದಲೇ ಇರ್ಬೋದು, ಅಪ್ಪನ ತೊಳೆಯಬೇಕು, ಆ ಥರ ನಮ್ಮ ಒಳಗೂ ಕೂಡ ಯಾವುದೋ ಒಂದು ಸಣ್ಣ ಆಶೆ ದೊಡ್ಡದರ ಕಡೆ ಕರ್ಕೊಂಡು ಹೋಗುವ ಹಾಗೆ ಏನೋ ಹುಟ್ಟಿಸ್ಬೋದು. ಆದರೆ ಭಗವಂತನಿಗೆ ಒಪ್ಪಿಸಿಕೊಂಡು ಅವನ ಜೊತೆ ಕಾನ್ವರ್ಸೇಷನ್ ಮಾಡಿ, ನೋಡು ನಾನು ಹೀಗೆ ಮಾಡ್ತಿದ್ದೇನೆ, ನೋಡು ನನ್ನ ಜೊತೆಗೆ ನೀನಿರು, ನೀನಿಲ್ಲದ್ರೆ ನಾನು ಎಷ್ಟು ಭಗವಂತನ ಜೊತೆಗೆ ನಾನು ಈಗ ರೆಟ್ರಾಸ್ಪೆಕ್ಟಿವ್ಲಿ ಯೋಚನೆ ಮಾಡೋದು. ನಾನು ಬಾಲ್ಯದಿಂದ ಎಲ್ಲ ಹೇಗೆ ಇದ್ದೆ ಅಂದರೆ, ನಾನು ಒಂದು ದಿನವೂ ರಾಯರಿಗೆ ನಮಸ್ಕಾರ ಮಾಡದೆ ನನ್ನ ದಿನ ಆರಂಭ ಮಾಡ್ತಿರಲಿಲ್ಲ. ಬೆಳಿಗ್ಗೆ ಎದ್ದು ಪ್ರಥಮ ಕೆಲಸ, ನಮ್ಮ ಮನೆಯಲ್ಲಿ ರಾಯರ ವೃಂದಾವನ ಇತ್ತು, ಅದಕ್ಕೆ 3 ಪ್ರದಕ್ಷಿಣೆ ನಮಸ್ಕಾರ, ಇದು ನನ್ನ ನಿತ್ಯದ ರೂಢಿ, ನನಗೆ ಬುದ್ಧಿ ತಿಳಿದಾಗಿಲ್ಲ. ಒಂದು ದಿವಸ ಏನೋ ಅಚಾನಕ್ ನಾನು ನಮಸ್ಕರಿಸದೇ ಇದ್ದರೆ ಅವತ್ತು ನಾನು ಎಡವಿದೆ ಇಟ್ಕೊಳ್ಳಿ, ದಾರಿಯಲ್ಲಿ ಟಕ್ಕ ನೆನಪಾಗ್ತಿತ್ತು, ಇವತ್ತು ರಾಯರಿಗೆ ನಾನು ನಮಸ್ಕರಿಸ್ತಿಲ್ಲ, ಅದಕ್ಕೆ ಎಡವಿದೆ ಅಂತ ನಾನು ಲಿಂಕ್ ಮಾಡ್ಕೊತಿದ್ದೆ. ನಾನು ಯಾಕೆ ಮಾತು ಹೇಳ್ತಿದ್ದೆ, ನನ್ನ ದೊಡ್ಡಸ್ತಿಕೆಗಲ್ಲ, ಅದು ದೊಡ್ಡಸ್ತಿಕೆಯೂ ಅಲ್ಲ, ಒಂದು ಇಂಟಿಮೆಸಿ. ಅವನು ಎಷ್ಟು ಕಾಯ್ತಾನೆ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಟೆ. ಅವನು ಎಷ್ಟು ಕಾಯ್ತಾನೆ ಅಂದರೆ, ನಮ್ಮ ಪ್ರತಿ ನಡೆಯಲ್ಲಿ ನೋಡು ನೋಡು ನೀನು ನನ್ನನ್ನು ಬಿಡಬೇಡ, ನನ್ನನ್ನು ಬಿಟ್ಟರೆ ನಿನ್ಗೆ ಹೀಗಾಗುತ್ತೆ, ನಿನ್ಗೆ ಯಾವುದು ಒಳ್ಳೆಯದೇ ಆಗ್ತಾ ಹೋಗ್ಬೇಕಾ, ನೀಗೆಲ್ಲ ಕಡೆ ಒಳಿತು, ಒಳ್ಳೆಯ ಅನುಭವ, ಒಳ್ಳೆಯ ಬದುಕು, ಒಳ್ಳೆಯ ಸಂತೋಷ, ಆನಂದ ಎಲ್ಲ ಬೇಕಾ, ನನ್ನ ಜೊತೆಗಿರು ಅಂತ ಫುಲ್ ಮಾಡ್ತಾನೆ. ಆ ಇಂಟಿಮೆಸಿ ನಮ್ಮಲ್ಲಿ ಕ್ರಿಯೇಟ್ ಆಗಬೇಕಾದ್ರೆ ನಮ್ಗಿರ್ಬೇಕಾದ ಒಂದೇ ಅವನ ಒಳಗಿನ ಮಾತು ಏನು ಹೇಳ್ತಾನಲ್ಲ ಅದನ್ನು ಕೇಳ್ತಾ ಹೋಗೋದು. ಇಷ್ಟು ನಾನು ಹೇಳಿ ಮುಕ್ತಾಯ ಮಾಡ್ತೇನೆ. ಆದರೆ ಇದಕ್ಕೊಂದು ಸಣ್ಣ ಫುಟ್ ನೋಟ್ ಇದೆ, ಒಳ್ಳೆಯ ಮಾತು ಒಳಗಿದ್ದು ಕೇಳಬೇಕು ಅಂತ ಹೇಳಿದೆ ನಾನು. ಕಳ್ಳತನ ಮಾಡುವವನು ಹೇಳುವುದು ನನಗೆ ಒಳಗಿದ್ದೇ, ಅದಕ್ಕೆ ನಾನು ಕದ್ದದ್ದು. ಇದನ್ನು ಹೇಗೆ ನಾವು ಐಡೆಂಟಿಫೈ ಮಾಡೋದು, ನನ್ನ ಮಾತು ಯಾವುದು ಅವನದ್ದು ಯಾವುದು ಅಂತ ಐಡೆಂಟಿಫೈ ಹೇಗೆ ಮಾಡೋದು ದೊಡ್ಡ ಪ್ರಶ್ನೆ ಇದೆ. ಇದಕ್ಕೆ ಒಂದೇ ಆಧಾರ, ಭಗವದ್ಗೀತೆಯನ್ನು ಸರಿಯಾಗಿ ತಿಳಿದೆ ತ್ರಿಗುಣ ಯಾವುದು ಗೊತ್ತಾಗ್ತದೆ. ತ್ರಿಗುಣದಲ್ಲಿ ಯಾವುದು ನಮ್ಮನ್ನು ಆಳ್ತಿದೆ, ತಾಮಸವ, ರಾಜಸವ, ಸಾತ್ವಿಕವ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಒಂದು ದಾರಿ ಮಾತ್ರ ಭಗವದ್ಗೀತೆ. ಹಾಗಾದ್ರೆ ಭಗವದ್ಗೀತೆ ಓದದೇ ಇದ್ರೆ ಏನು ಬೇಡ, ಭಗವದ್ಗೀತೆ ಓದದೇ ಇದ್ರೂ ಕೂಡ ಗೊತ್ತಾಗುತ್ತೆ. ಹೇಗೆ ಅಂದ್ರೆ, ಅಕ್ಕಪಕ್ಕದಲ್ಲಿರುವವರನ್ನು ನೋಡುವುದು, ಅವರು ಒಳ್ಳೆ ರೀತಿಯಿಂದ ನಡೆಯುವವರನ್ನು ಮಾದರಿ ಮಾಡಿಕೊಳ್ಳುವುದು, ಕೆಟ್ಟದ್ದು ನಡೆಯುವವರನ್ನು ಓಹೋ ಇವರಲ್ಲ, ಯಾಕೆ ಸಮಾಜದಲ್ಲಿ ಕೆಟ್ಟವರು, ಕೆಟ್ಟ ಹೆಸರು ಪಡೆದವರು, ಕೆಟ್ಟವರು ಅಂತ ದೂಷಣೆಗೆ ಒಳಗಾದವರು, ಹಾಗಾದ್ರೆ ನಾನು ಅವರ ಹಾಗಾಗಬಾರದು. ನನ್ನ ಮನಸ್ಸು ಒಂದು ವೇಳೆ ಅವರಂತ ಕೆಟ್ಟ ಕೆಲಸದ ಕಡೆಗೆ ಪ್ರಚೋದಿಸ್ತಿದ್ರೆ ಹಾಗಾದ್ರೆ ಅದಲ್ಲ, ಅದು ನನ್ನ ರೋಲ್ ಮಾಡೆಲ್ ಅಲ್ಲ, ನಾನು ಅದನ್ನು ಬಿಡಬೇಕು. ಕಳ್ಳ ಲೋಕಕ್ಕೆ ಒಳಿತು ಮಾಡಿದ್ದು, ಒಳ್ಳೆಯ ಹೆಸರು ಪಡೆದದ್ದು, ಜಗತ್ತು ಮೆಚ್ಚಿದ್ದಿಲ್ಲ, ಹಾಗಾದ್ರೆ ಕಳ್ಳತನ ಒಳ್ಳೆಯದಲ್ಲ ಅಂತ ಅರ್ಥ. ಕೊಲೆ ಮಾಡಿದವನನ್ನು ಯಾರು ಓಹೋ ಶಬಾಷ್ ಅಂತ ಕೊಂಡಾಡ್ಲಿಲ್ಲ, ಅವನನ್ನು ಕೆಟ್ಟ ವಾಸನೆ ನೋಡಿದ್ದಾರೆ, ಅವನನ್ನು ಪಾಪಿ ಅಂದಿದ್ದಾರೆ, ಹಾಗಾದ್ರೆ ಕೊಲೆ ಮಾಡುವಂತ ನನ್ನದು ಒಳಗಿದ್ದು ಹೇಳಿದ್ರೆ ನಾನು ಅದನ್ನು ಮಾಡಬಾರ್ದು. ಹೀಗೆ ಲೋಕವಿಹಿತವಾದ ಸಂಗತಿಗಳನ್ನು ಸದಾ ಅಬ್ಸರ್ವ್ ಮಾಡೋದು. ಲೋಕದಲ್ಲಿ ಒಳ್ಳೆಯವರು ಇರ್ತಾರೆ, ಅವನು ಏನೋ ಒಳ್ಳೆಯವನಂತೆ ಜನ ಕೊಂಡಾಡ್ತಿರ್ತಾರೆ, ಏನು ಮಾಡಿದಾನೆ, ಏನು ಮಾಡಿಲ್ಲ, ಎಲ್ಲರಿಗೂ ಸೇವೆ ಮಾಡ್ತಾನಂತೆ, ಸಹಾಯ ಮಾಡ್ತಾನಂತೆ, ಅಪ್ಪ ಅಮ್ಮನಿಗೆ ಗೌರವ ಕೊಡ್ತಾನಂತೆ, ಒಳ್ಳೆ ಶಾಲೆಯಲ್ಲಿ ಚುರುಕಂತೆ, ಪ್ರತಿ ಗುರು ಹಿರಿಯರಿಗೆ ಭಕ್ತಿ ಅಂತೆ, ಏನೋ ಒಳ್ಳೊಳ್ಳೆಯ ಕೆಲವು ಲಕ್ಷಣಗಳನ್ನ ನಾನು ಅವನನ್ನು ಮಾಡೆಲ್ ಮಾಡ್ಕೊತೀನಿ ಅಂತ ಒಳಗಿದ್ದಕ್ಕೆ ಹೇಳ್ಕೋತಾ ಹೋದ್ರೆ ಆಗಿದೆ. ಇದನ್ನೇ ಭಗವದ್ಗೀತೆ ವಿಸ್ತಾರವಾಗಿ ಹೇಳಿದ್ದು ತ್ರಿಗುಣಗಳು ಅಂತ. ಈ ತ್ರಿಗುಣಗಳು ಪ್ರತಿಯೊಬ್ಬರಲ್ಲೂ ಇವೆ, ನನ್ನಲ್ಲೂ ಇವೆ, ನಿಮ್ಮಲ್ಲೂ ಇವೆ. ಕೆಲವರಲ್ಲಿ ತಾಮಸ ಬಹಳ ಪ್ರಬಲವಿದೆ, ಕೆಲವರಲ್ಲಿ ರಾಜಸ ಪ್ರಬಲವಿದೆ, ಕೆಲವರಲ್ಲಿ ಸಾತ್ವಿಕ ಪ್ರಬಲವಿದೆ. ನಾವು ರೋಲ್ ಮಾಡೆಲ್ ಅನ್ನು ಯಾರನ್ನು ಅಂತ ಆಯ್ಕೆ ಮಾಡ್ತೇವಲ್ಲ, ಅದಕ್ಕನುಗುಣವಾಗಿ ನಮ್ಮ ಒಳಗಿನ ತ್ರಿಗುಣಗಳಲ್ಲಿ ಒಂದು ಬೆಳೀತಾ ಇರ್ತದೆ. ಅದಕ್ಕೆ ಭಗವಂತನ ಅನುಗ್ರಹ ಮಾಡಿಸ್ಕೋತಾ ಇರುವುದು ನಮ್ಮ ಆತ್ಮೀಯತೆ ಅಂತ ನಾನೇನು ಹೇಳಿದಿಲ್ಲ, ಅಂತರಂಗದ ಜೊತೆಗೆ ಆತ್ಮೀಯ ಸಂಭಾಷಣೆ ಅದು ಮಾಡುತ್ತೆ. ಅದರ ಮಟ್ಟಿಗೆ ಎಷ್ಟು ನಿಸ್ಸಂಶಯದಿಂದ ನಡೆಯಬಹುದು ಅಂದರೆ, ಜಗತ್ತಿನ ಯಾರಾದರೂ ನಮ್ಮನ್ನು ಕೈ ಬಿಡಬಹುದು. ನಾವು ಒಳ್ಳೆ ಸ್ಥಿತಿಯಲ್ಲಿರುವಾಗ ಕೈ ಹಿಡಿದವರು ನಾವು ದುಷ್ಟ ಸ್ಥಿತಿಗೂ ಕಷ್ಟದ ಸ್ಥಿತಿಗೂ ಬಂದಾಗ ಕೈ ಬಿಡ್ತಾರೆ. ನಾವು ಜಗತ್ತಿನಲ್ಲಿ ಭಾರಿ ನಂಬಿದ ನಮ್ಮ ಗಂಡನು, ನಮ್ಮ ಹೆಂಡತಿಯೋ ಕೈ ಬಿಡಬಹುದು.
ಆದರೆ ನಾವು ಎಂಥ ಕಷ್ಟದ ಹೀನ ಅವಸ್ಥೆಗೆ ಬರಲಿ, ಎಂಥ ದುಷ್ಟ ಸ್ಥಿತಿಗೆ ಬರಲಿ, ಕಡೆಯವರೆಗೂ ಕೂಡ ಭಕ್ತಿಯಿಂದ ಇದ್ದವನನ್ನು ಕೈ ಬಿಡದೆ, ಇವತ್ತು ಸರಿ ಆಗಲಿಲ್ಲ ಕಣೋ ನಾಳೆ ಆಗತ್ತೆ ಅಂತ ಬಲ ಕೊಡುವವನು ಅವನು ಮಾತ್ರ ಆ ಅಂತರಾತ್ಮ. ಅವನನ್ನು ಮೀರಿದ ದೇವರು, ಅವನನ್ನು ಮೀರಿದ ಗುರು ಇಲ್ಲ ಅಂತಲೇ ಎಲ್ಲರೂ ದೊಡ್ಡವರು ಹೇಳಿ. ಆದರೆ ನಾವು ಐಡೆಂಟಿಫೈ ಮಾಡುವವರೆಗೆ ಹೊರಗೆ ದೇವರು, ಹೊರಗೆ ಗುರು, ಆ ಭಕ್ತಿ ಆ ಗೌರವ ನಿರಂತರ ಇಟ್ಕೊಳ್ಬೇಕು. ಒಳಗಿರುವವನನ್ನು ಎಬ್ಬಿಸಲಿಕ್ಕೆ ಅದು ಬೇಕು. ಒಳಗಿರುವ ಭಗವಂತನನ್ನು ಎಚ್ಚರಿಸಲಿಕ್ಕೆ ಈ ಭಗವಂತನನ್ನು ನಿರಂತರ ಪ್ರಾರ್ಥಿಸಿ ಕೈ ಮುಗಿಬೇಕು. ಒಳಗಿರುವ ಭಗವಂತನ ಹಾಗೆ ನಿಂತು ನಡೆಸಬಲ್ಲ ಗುರುವನ್ನು ಎಚ್ಚರಿಸಲಿಕ್ಕೆ ಗುರು ಹಿರಿಯರಿಗೆ ನಮಸ್ಕರಿಸಿ ಪ್ರಾರ್ಥಿಸಿ ಕೊಡಬೇಕು. ಅಷ್ಟಕ್ಕಾಗಿ ಭಕ್ತಿ ಹೊರಗೂ ಬೇಕು. ಆದರೆ ಅದರ ಪೂರ್ಣ ನಡೆ ಮತ್ತು ಪೂರ್ಣ ಆತ್ಮೀಯತೆ ಒಳಗಿನವನ ಜೊತೆಗಿದ್ರೆ ನಮಗೆ ಸಾಟಿ ಇಲ್ಲದ ನಡೆ, ಎಣೆಯಿಲ್ಲದ ದಿಕ್ಕು, ಮುಟ್ಟಿಯೇ ಮುಟ್ಟುತ್ತೇವೆ ಅನ್ನುವ ಕಠೋರ ಭರವಸೆ, ನಡೆಸಿಯೇ ನಡೆಸ್ತೇನೆ ಅನ್ನುವಂತಹ ಬಹಳ ಬಲಿಷ್ಠವಾದ ಬಲ, ಇದೆಲ್ಲವನ್ನು ಈ ಅಂತರಾತ್ಮ ಕೊಡ್ತಾನೆ. ಆ ಅಂತರಾತ್ಮನಿಗೆ ನಮಿಸಿ ನೀವಿಷ್ಟು ಪ್ರೀತಿಯಿಂದ ಇಷ್ಟೆಲ್ಲ ಜನ ಇಷ್ಟು ಏಕಾಗ್ರವಾಗಿ, ನಾನು ಹೇಳಿದ್ದು ಕಬ್ಬಿಣದ ಕಡೆಯೇ ಆಯಿತು ಗೊತ್ತಿಲ್ಲ, ಆದಷ್ಟು ಸರಳ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದೆಲ್ಲವನ್ನ ನೀವು ಕೇಳಿದ್ದೀರಿ. ನಿಮ್ಮ ಈ ಪ್ರೀತಿಗೆ ಬಹಳ ಜನ ಪಾಪ ನಿಂತು ಕೇಳ್ತಿದ್ದೀರಿ. ನಿಮ್ಮ ಎಲ್ಲರ ಪ್ರೀತಿಗೆ ಅದು ಭಗವಂತನ ಪ್ರೀತಿ, ಭಗವಂತನಿಗೆ ಸಲ್ಲುವಂತಹ ಭಕ್ತಿ, ಅದು ಅವನಿಗೆ ಸಲ್ಲುತ್ತೆ. ಅವನು ಖಂಡಿತ ಈ ದಾರಿಯಲ್ಲಿ ಕಾಯ್ತಾನೆ ಅನ್ನುವ ಭರವಸೆಯ ಜೊತೆಗೆ ರಘುವೀರ ಮತ್ತು ಕುಟುಂಬದ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಅವರು ಸಲಹುತ್ತಾರೆ, ಮಗುವಿನ ಹಾಗೆ ನೋಡಿಕೊಳ್ತಾರೆ ಅಂತ ಎಲ್ಲ ಕುಟುಂಬದಷ್ಟು ಮಂದಿಗೆ ನಮಸ್ಕರಿಸಿ, ಆ ಕುಟುಂಬದ ಕಾರಣವಾಗಿ ನೀವು ಕೂಡ ವಸುಧೈವ ಕುಟುಂಬಕಂ ಅನ್ನುವ ಹಾಗೆ ನೀವೆಲ್ಲ ನನ್ನ ಅವಿಭಾಜ್ಯ ಅಂಗ ಆಗಿದ್ದೀರಿ. ನಿಮಗೂ ನಮಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.